ಇವತ್ತು ವಿಶೇಷವಾಗಿ ಕೊಟ್ಟಿಗೆ ನಿರ್ಮಾಣದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಅಂದರೆ ಅಕ್ಷಯಕಲ್ಪದ ಒಂದು ಮಾದರಿ ಕೊಟ್ಟಿಗೆನ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ವಿಚಾರದಲ್ಲೂ ಕೂಡ ಅಪ್ಡೇಟ್ ಆಗಿದ್ದೀವಿ. ನಾವು ಹಾಕೊಳ್ಳೋ ಬಟ್ಟೆ ಇರ್ಬೋದು, ಉಪಯೋಗಿಸೋ ವಾಹನ ಇರ್ಬೋದು, ಅಥವಾ ನಾವು ಉಪಯೋಗಿಸೋ ಮೊಬೈಲ್ ಇರ್ಬೋದು, ಅಥವಾ ಮನೆ ಕಟ್ಟೋ ರೀತಿ ಇರ್ಬೋದು, ಎಲ್ಲದರಲ್ಲೂ ಕೂಡ ನಾವು ಅಪ್ಡೇಟ್ ಆಗಿ ಕಾಲಕ್ಕೆ ತಕ್ಕಂತೆ ಎಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೆ ನಮ್ಮನೆ ಕೊಟ್ಟಿಗೆಗಳು ಮಾತ್ರ ಇವತ್ತು ನೀವು ಹಳ್ಳಿಗಳಲ್ಲಿ ಹೋಗಿ ಗಮನಿಸಿದ್ರೆ, ಇವತ್ತು ಯಾರು ಹೊಸದಾಗಿ ಕೊಟ್ಟಿಗೆ ಕಟ್ತಾರೆ ಅದನ್ನು ಗಮನಿಸಿದ್ರೆ, ನಮ್ಮ ತಾತನ ಕಾಲದಲ್ಲಿ ಯಾವ ಥರ ಕೊಟ್ಟಿಗೆ ಕಟ್ತಾ ಇದ್ರೆ ಇವತ್ತು ಕೂಡ ಅದೇ ಥರ ಕೊಟ್ಟಿಗೆನ ಕಟ್ತಾ ಇದ್ದೀವಿ. ಅದು ಬೇಕೋ ಬೇಡವೋ, ವೈಜ್ಞಾನಿಕವಾಗಿ ಸರಿ ಇದೆಯೋ ಇಲ್ವೋ, ಹಸುಗಳಿಗೆ ಯಾವ ರೀತಿ ಕೊಟ್ಟಿಗೆ ಇರಬೇಕು ಅನ್ನೋದ್ರ ಬಗ್ಗೆ ಯಾರು ಚಿಂತನೆಗಳನ್ನು ಮಾಡಿಲ್ಲ. ಯಾವುದೋ ಖಂಡಿತ ಈ ಕೃಷಿ ವಿಷಯದಲ್ಲಿ, ಎಸ್ಪೆಷಲಿ ಕೊಟ್ಟಿಗೆ ವಿಚಾರದಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದ ಅಪ್ಡೇಟ್ಸ್ ಇಲ್ಲ. ಇಲ್ಲಿ ಒಂದು ಅಂಗಳ, ಕೊಟ್ಟಿಗೆ ಮುಂದೆ ಇರ್ತಕ್ಕಂಥ ಅಂಗಳ ಇಲ್ಲಿ ಗಮನಿಸ್ಬೋದು ನೀವು. ಈ ಕೊಟ್ಟಿಗೆ ಮುಂದೆ ಅಂಗಳ ಬೇಕು. ಯಾಕೆ ಅಂಗಳ ಬೇಕಪ್ಪ ಅಂತಂತಂದ್ರೆ, ಅದಕ್ಕೆ ಆಹಾರವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಕೊಟ್ಟಿಗೆ ಮುಂದೆ ಅಂಗಳ ಬೇಕು ಅಂತ ಒಂದು ಮಾದರಿ ಡೈರಿ ಸಂಶೋಧನಾ ಮತ್ತು ಅಭಿವೃದ್ಧಿ ಸೌಲಭ್ಯ ಇದು. ಈ 5 ಎಕರೆನಲ್ಲಿ ಎಷ್ಟಪ್ಪ ನೀವು ಹಸುಗಳನ್ನು ಸಾಕ್ಬೋದು ಅಂತಂದ್ರೆ 10 ರಿಂದ 12 ಹಸುಗಳನ್ನು ಸಾಕ್ಬೋದು ಅವನು. ಆಯ್ತಾ? ಈ ಬಹುಶಃ ನೀವು ಇಲ್ಲಿ ಗಮನಿಸ್ಬೋದು, ಈ ಕೊಟ್ಟಿಗೆನಲ್ಲಿ ಹಸುಗಳು ಎಷ್ಟು ಸಂತೋಷವಾಗಿದೆ ಅಂತ. ನೀರು ಕುಡಿಯುತ್ತೆ, ಇಲ್ಲಿ ಫ್ರೀ ಆಗಿದೆ. ಯಾವಾಗ ನಾವು ಹಸುಗಳನ್ನ ಫ್ರೀ ಆಗಿ ಬಿಡ್ತೀವಿ, ನಾವು ಫ್ರೀ ಆಗ್ತೀವಿ. ಇಲ್ಲ ಮೂಗ್ದಾರ ಹಾಕೋ ಅವಶ್ಯಕತೆ ಇಲ್ಲ ಹಸುಗಳಿಗೆ. ಯಾಕೆಂದ್ರೆ ಮೂಗನ ಇವಾಗ ಇದಕ್ಕೆ ಆಹಾರವನ್ನು ಹಾಕ್ತಕ್ಕಂಥ ಜಾಗ 6 ಅಡಿ ಇರಬೇಕು ಕನಿಷ್ಠ. ಸೊ ಇದು ಗೊಂತು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಎತ್ತರದಲ್ಲಿ ಕಟ್ಟಿರ್ತಾರೆ. ಅದನ್ನ ನಿಂತ್ಕೊಂಡು ಅವು ಹುಲ್ಲನ್ನ ಮೇಯ್ಬೇಕು, ಅದಕ್ಕೆ ಎತ್ತರ ಪ್ರದೇಶದಲ್ಲಿ ಇರಬೇಕು ಅಂತ. ಹಾಗಲ್ಲ, ಪ್ರಕೃತಿನಲ್ಲೇ ನೀವು ಹೊರಗಡೆ ಬಯಲಿಗೆ ಬಿಟ್ಟಾಗ ಹಸು ಯಾವ ರೀತಿ ಮೇಯುತ್ತೆ, ನೆಲದ ಮೇಲೆ ಇರತಕ್ಕಂಥ ಹುಲ್ಲನ್ನ ಯಾವ ಆಂಗಲ್ ಅಲ್ಲಿ ಅದು ಬಗ್ಗಿ ತಿನ್ನುತ್ತೆ, ಅದೇ ಆಂಗಲ್ ಅಲ್ಲಿ ಇರಬೇಕು. ಅಂದ್ರೆ ಅದು ನಿಂತ್ಕೊಳ್ತಕ್ಕಂಥ ಜಾಗಕ್ಕೂ ಮತ್ತು ಗೊಂತಕ್ಕೂ ಯಾವುದೇ ರೀತಿಯಾದ ವ್ಯತ್ಯಾಸ ಇರಕೂಡದು. ಎರಡು ಕೂಡ ಒಂದೇ ಲೆವೆಲ್ ನಲ್ಲಿ. ಜೊತೆಗೆ ಇದಕ್ಕೆ ಯಾವುದೇ ಗೋಡೆಗಳಿಲ್ಲ. ಗಾಳಿ ಬಹುಶಃ ನಿಮ್ಗೆ ಫೀಲ್ ಆಗ್ತಿರ್ಬೋದು, ಎಷ್ಟು ಗಾಳಿ ಬೀಸ್ತಾ ಇದೆ ಅಂತಂದ್ರೆ ನಮ್ಗೆ ಇಲ್ಲಿ ಯಾವುದೋ ಒಂದು ಶೀಟ್ ತೆಳಗಡೆ ನಿಂತಿದೀವಿ ಅಂತ ಅನ್ನಿಸ್ತಾ ಇಲ್ಲ. ನಮಗೆ ಯಾವುದೇ ರೀತಿಯ ಶೆಕೆ ಆಗ್ತಾ ಇಲ್ಲ ಇಲ್ಲಿ. ಆಯ್ತಾ? ನನ್ನ ಹೆಸರು ರಘುರಾಮ್ ಅಂತ, ಅಕ್ಷಯಕಲ್ಪ ಸಂಸ್ಥೆನ ತರಬೇತಾರನ ಕೆಲಸ ಮಾಡ್ತಾ ಇದ್ದೀನಿ. ಬಹುಶಃ ನೀವು ನನ್ನನ್ನು ಕಳೆದ ವಿಡಿಯೋದಲ್ಲಿ ನೋಡಿರ್ತೀರಾ. ಅಕ್ಷಯಕಲ್ಪ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೆ, ಅದರದ್ದು ಹೆಂಗೆ ಪ್ರಾರಂಭ ಆಯಿತು, ಏನೇನಾಯ್ತು, ಏನೇನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ. ಇವತ್ತು ವಿಶೇಷವಾಗಿ ಕೊಟ್ಟಿಗೆ ನಿರ್ಮಾಣದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಅಂದ್ರೆ ಅಕ್ಷಯಕಲ್ಪದ ಒಂದು ಮಾದರಿ ಕೊಟ್ಟಿಗೆನ ನಾನು ನಿಮಗೆ ತೋರಿಸ್ತೀನಿ. ಅದರಲ್ಲಿ ಸಾಕಷ್ಟು ಕೇಳಿದ್ದೆ, ಅಕ್ಷಯಕಲ್ಪದಲ್ಲಿ ಇರುವಂತಹ ಒಂದು ಮಾದರಿ ಕೊಟ್ಟಿಗೆ ಬಗ್ಗೆ ಬಹಳಷ್ಟು ರೈತರು ಕೂಡ ಹೇಳ್ತಾ ಇದ್ರು. ಕರೆಕ್ಟ್, ಬೇರೆ ಬೇರೆ ಕಡೆ ನೋಡಿದ್ದೆ. ಹೌದು, ಅಷ್ಟು ಡಿಫ್ರೆಂಟ್ ಇದೆಯಾ ಸರ್? ಖಂಡಿತ. ಯಾಕೆ ಅಂತಂದ್ರೆ, ನಾನು ಅದನ್ನ ಹೇಳೋದಕ್ಕೆ ಮುಂಚೆ ಒಂದು ವಿಷಯ ಹೇಳ್ತೀನಿ. ನಾವು ಎಲ್ಲ ವಿಚಾರದಲ್ಲೂ ಕೂಡ ಅಪ್ಡೇಟ್ ಆಗಿದ್ದೀವಿ. ನಾವು ಹಾಕೊಳ್ಳೋ ಬಟ್ಟೆ ಇರ್ಬೋದು, ಉಪಯೋಗಿಸೋ ವಾಹನ ಇರ್ಬೋದು, ಅಥವಾ ನಾವು ಉಪಯೋಗಿಸೋ ಮೊಬೈಲ್ ಇರ್ಬೋದು, ಅಥವಾ ಮನೆ ಕಟ್ಟೋ ರೀತಿ ಇರ್ಬೋದು, ಎಲ್ಲದರಲ್ಲೂ ಕೂಡ ನಾವು ಅಪ್ಡೇಟ್ ಆಗಿ ಕಾಲಕ್ಕೆ ತಕ್ಕಂತೆ ಎಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೆ ನಮ್ಮನೆ ಕೊಟ್ಟಿಗೆಗಳು ಮಾತ್ರ ಇವತ್ತು ನೀವು ಹಳ್ಳಿಗಳಲ್ಲಿ ಹೋಗಿ ಗಮನಿಸಿದ್ರೆ, ಇವತ್ತು ಯಾರು ಹೊಸದಾಗಿ ಕೊಟ್ಟಿಗೆ ಕಟ್ತಾರೆ ಅದನ್ನು ಗಮನಿಸಿದ್ರೆ, ನಮ್ಮ ತಾತನ ಕಾಲದಲ್ಲಿ ಯಾವ ಥರ ಕೊಟ್ಟಿಗೆ ಕಟ್ತಾ ಇದ್ರೆ ಇವತ್ತು ಕೂಡ ಅದೇ ಥರ ಕೊಟ್ಟಿಗೆನ ಕಟ್ತಾ ಇದ್ದೀವಿ. ಅದು ಬೇಕೋ ಬೇಡವೋ, ವೈಜ್ಞಾನಿಕವಾಗಿ ಸರಿ ಇದೆಯೋ ಇಲ್ವೋ, ಹಸುಗಳಿಗೆ ಯಾವ ರೀತಿ ಕೊಟ್ಟಿಗೆ ಇರಬೇಕು ಅನ್ನೋದ್ರ ಬಗ್ಗೆ ಯಾರು ಚಿಂತನೆಗಳನ್ನು ಮಾಡಿಲ್ಲ. ಯಾವುದೋ ಖಂಡಿತ ಈ ಕೃಷಿ ವಿಷಯದಲ್ಲಿ, ಎಸ್ಪೆಷಲಿ ಕೊಟ್ಟಿಗೆ ವಿಚಾರದಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದ ಅಪ್ಡೇಟ್ಸ್ ಇಲ್ಲ. ಇಲ್ಲಿ ಸಾಕಷ್ಟು ಅಧ್ಯಯನ ಮಾಡಿದ್ವಿ. ಈ ಒಂದು ಕೊಟ್ಟಿಗೆನ ಡಿಸೈನ್ ಮಾಡೋದಕ್ಕೆ ಬಹುಶಃ ನಾವು ಸುಮಾರು ಒಂದು 15 ವರ್ಷ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇದು ಇನ್ನೂ ಕೂಡ ನಡೀತಾನೆ ಇದೆ R&Dಗಳು. 15 ವರ್ಷಗಳ ಒಂದು ಸತತವಾದ ಒಂದು ಪ್ರಯತ್ನದಿಂದ ಈ ಒಂದು ಮಾದರಿ ಕೊಟ್ಟಿಗೆ ನಮಗೆ ಸಿಕ್ಕಿದೆ ಹೇಳಬೇಕು ಅಂತಂದ್ರೆ. ಸೊ ಇಲ್ಲಿ ಏನೆಲ್ಲ ಇದೆ, ಏನೆಲ್ಲ ನೀವು ಗಮನಿಸ್ಬೋದು ಅಂತಂದ್ರೆ, ಈಗ ನಾವು ನಿಂತಿರೋ ಜಾಗ ಏನಿದೆ ಅದೊಂದು ಅಂಗಳ, ಕೊಟ್ಟಿಗೆ ಮುಂದೆ ಇರ್ತಕ್ಕಂಥ ಅಂಗಳ ಇಲ್ಲಿ ಗಮನಿಸ್ಬೋದು ನೀವು. ಈ ಕೊಟ್ಟಿಗೆ ಮುಂದೆ ಅಂಗಳ ಬೇಕು. ಯಾಕೆ ಅಂಗಳ ಬೇಕಪ್ಪ ಅಂತಂತಂದ್ರೆ, ಅದಕ್ಕೆ ಆಹಾರವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಕೊಟ್ಟಿಗೆ ಮುಂದೆ ಅಂಗಳ ಬೇಕು. ಕೊಟ್ಟಿಗೆಗೆ ಹತ್ತಿರದಲ್ಲಿ ನಮಗೆ ರಸಮೇವಿನ ಘಟಕಗಳಿರಬೇಕು. ಇದೆಲ್ಲ ಸೈಲೇಜ್ ಬಂಕರ್ಸ್, ರಸಮೇವಿನ ಘಟಕಗಳಿರಬೇಕು. ಯಾವಾಗಲೂ ನಮಗೆ ಒಂದರಲ್ಲಾದ್ರೂ ನಮಗೆ ರಸಮೇವು ಸದಾ ರೆಡಿ ಇರಬೇಕು. ಆ ರೀತಿಯಾಗಿ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ಬೇಕು. ಈಗ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಕೊಟ್ಟಿಗೆ ಎಲ್ಲೋ ಇರುತ್ತೆ, ಹುಲ್ಲಿನ ಶೇಖರಣಾ ಘಟಕ ಇನ್ನೊಂದು ಕಡೆ ಇರುತ್ತೆ. ಸೊ ಅವನು ಅಲ್ಲಿಂದ ತೊಗೊಂಬರ್ಬೇಕು, ಇಲ್ಲಿಂದ ಹೋಗಿ ಅಲ್ಲಿಂದ ಹುಲ್ಲು ತೊಗೊಂಬರ್ಬೇಕು. ಅದು ಬರೀ ಓಡಾಟದಲ್ಲಿ ಅವನಿಗೆ ಸಾಕಷ್ಟು ಸಮಯ ಹಾಳಾಗ್ತಾ ಇರುತ್ತೆ, ಮತ್ತೆ ವ್ಯಕ್ತಿಯ ಶ್ರಮನೂ ಕೂಡ ಹಾಳಾಗ್ತಾ ಇರುತ್ತೆ. ಹೇಗಿರ್ಬೇಕಪ್ಪ ಅಂತಂದ್ರೆ, ಬಹುಶಃ ಇನ್ನೊಂದು ಇದನ್ನ ಸರಳವಾಗಿ ಹೇಳಬೇಕು ಅಂತಂದ್ರೆ, ನೀವೆಲ್ಲರೂ ಕೂಡ ಈ ಗೂಡಂಗಡಿ ನೋಡಿರ್ತೀರ ಅಥವಾ ಈ ಬೀಡ ಅಂಗಡಿ ನೋಡಿರ್ತೀರ. ಅವನು ಎದ್ದೋಗಿ ಎಲ್ಲೂ ಸಾಮಾನು ತಂದ್ಕೊಡಲ್ಲ. ಎಲ್ಲ ಸುಮ್ಮನೆ ಹಿಂಗೆ ಮೇಲಿಂದ ತೆಳಗಡೆಯಿಂದ, ಆ ಕಡೆಯಿಂದ ಬಲಗಡೆಯಿಂದ ಎಡಗಡೆಯಿಂದ ತೆಗೆದು ಸಾಮಾನನ್ನ ಕೊಡ್ತಾ ಇರ್ತಾನೆ. ಅಂದ್ರೆ ಅವನು ಆ ರೀತಿಯಾಗಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾನೆ ಗೂಡಂಗಡಿ ಒಳಗಡೆ. ಸೊ ಇದು ಕೂಡ ಅಷ್ಟೇನೆ, ನಮಗೆ ಮ್ಯಾನ್ ಪವರ್ ಕಮ್ಮಿ ಆಗಬೇಕು, ಮಾನವ ಶಕ್ತಿ ಜಾಸ್ತಿ ಬಳಕೆ ಆಗಬಾರ್ದು ಅಂತಂದ್ರೆ ಶೆಡ್ಡನ್ನು ಕೂಡ ನಾವು ವ್ಯವಸ್ಥಿತವಾಗಿ ಮಾಡ್ಕೋಬೇಕು. ಹಸುಗಳನ್ನ ಒಂದು ಕಟ್ತಕ್ಕಂಥ ಜಾಗ, ಅಥವಾ ಕಟ್ಟೋದು ಅಂತಲೇ ಹೇಳಲ್ಲ ನಾನು, ಹಸುಗಳನ್ನ ಸಾಕಾಣಿಕೆ ಅವುಗಳು ಇರ್ತಕ್ಕಂಥ ಒಂದು ಜಾಗಕ್ಕೆ ಹೊಂದ್ಕೊಂಡಂತೆ ಒಂದು ಅಂಗಳ ಇರಬೇಕು. ಅಂಗಳಕ್ಕೆ ಹೊಂದ್ಕೊಂಡಂತೆ ಒಂದು ನಮಗೆ ರಸಮೇವಿನ ಘಟಕ ಇರಬೇಕು. ಹೀಗಿದ್ದಾಗ ಒಬ್ಬನೇ ವ್ಯಕ್ತಿ ಈ ಒಂದು ಕೊಟ್ಟಿಗೆಯನ್ನ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಒಬ್ಬನೇ ವ್ಯಕ್ತಿ, ಜಾಸ್ತಿ ಜನ ಬೇಕಿಲ್ಲ, ಒಬ್ಬನೇ ವ್ಯಕ್ತಿ ಸಾಕು. ಒಬ್ಬ ವ್ಯಕ್ತಿ 10 ಹಸುಗಳನ್ನ ಸುಲಭವಾಗಿ ಅವನು ನಿರ್ವಹಣೆಯನ್ನ ಮಾಡಬಹುದು.
ಆಯ್ತಾ. ಹೌದು, ಖಂಡಿತ ನಿರ್ವಹಣೆ ಮಾಡ್ಬೋದು. ಇದೇ ಕಾನ್ಸೆಪ್ಟ್ ಅಲ್ಲಿ ಈ ರೀತಿಯಾಗಿ ಕೊಟ್ಟಿಗೆಗಳನ್ನು ಮಾಡ್ಕೊಂಡ್ರೆ ಆಯ್ತಾ. ಸೊ ಇಲ್ಲಿ ಬನ್ನಿ, ಹಾಗೆ ಮುಂದೆ ಬನ್ನಿ, ನಾನು ತೋರಿಸ್ತೀನಿ. ನೋಡಿ, ಇದು ತುಮಕೂರು ಜಿಲ್ಲೆ ತಿಪ್ಟೂರು ತಾಲ್ಲೂಕಿನಲ್ಲಿ ಈ ಮಾದರಿ ಇದೆ. ಇದು ದೇವರಕಾಡು ಅಂತ ಸಂಶೋಧನಾ ಕೇಂದ್ರ ಅಂತ ನಾವು ಅದಕ್ಕೆ ಹೆಸರಿಟ್ಕೊಂಡಿದೀವಿ. ಇಲ್ಲಿ ಇದೊಂದು ಮಾಡಲ್. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು 5 ಎಕರೆ ಮಾಡಲ್. ಅಂದ್ರೆ 5 ಎಕರೆ ಜಮೀನಿದ್ರೆ ಯಾವ ಒಂದು ಅಳತೆಯ ಶೆಡ್ ಇರಬೇಕು, ಎಷ್ಟು ಹಸುಗಳನ್ನ ಸಾಕಬಹುದು ಅವನು ರೈತ. 5 ಎಕರೆಯಲ್ಲಿ ಅವನು ಅಷ್ಟು ಹಸುಗಳನ್ನ ಸಾಕಿದ್ರೆ ಅವನಿಗೆ ಇಡೀ 5 ಎಕರೆಗೆ ಆಗ್ತಕ್ಕಂಥ ಗೊಬ್ಬರ ಅವನಲ್ಲಿ ಉತ್ಪಾದನೆ ಆಗುತ್ತಾ, ಇದು ಎಲ್ಲ ಒಂದು ಲೆಕ್ಕಾಚಾರ. ಸೊ ಈ ಒಂದು ಲೆಕ್ಕಾಚಾರದ ಮೇಲೆ ಇಲ್ಲಿ ಮಾಡಿದ್ದೀವಿ. 5 ಎಕರೆನ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಮಾದರಿ ಡೈರಿ ಸಂಶೋಧನಾ ಮತ್ತು ಅಭಿವೃದ್ಧಿ ಸೌಲಭ್ಯ ಇದು. ಈ 5 ಎಕರೆನಲ್ಲಿ ಎಷ್ಟಪ್ಪ ನೀವು ಹಸುಗಳನ್ನು ಸಾಕ್ಬೋದು ಅಂತಂದ್ರೆ 10 ರಿಂದ 12 ಹಸುಗಳನ್ನು ಸಾಕ್ಬೋದು ಅವನು. ಆಯ್ತಾ, 10 ರಿಂದ 12 ಹಸುಗಳನ್ನು ಸಾಕ್ಬೋದು. ಕೊಟ್ಟಿಗೆ ಯಾವ ತರ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಗೊಂದಲಗಳಿದಾವೆ. ಯಾವ ರೀತಿ ಇರಬೇಕು, ನಮ್ಮಲ್ಲಿ ಸಾಮಾನ್ಯಕ್ಕೆ ಏನ್ ಮಾಡ್ತೀವಿ, ಗೋಡೆಯನ್ನು ಕಟ್ತೀವಿ, ಅದಕ್ಕೆ ಒಂದು ಗೊಂತು ಅಂತ ನಾವು ಹೇಳ್ತೀವಿ, ಕೆಲವು ಕಡೆ ದೋಣಿ ಅಂತ ಹೇಳ್ತಾರೆ. ಆಯ್ತಾ, ಅಂದ್ರೆ ಹುಲ್ಲನ್ನು ಹಾಕ್ತಕ್ಕಂಥ ಪ್ರದೇಶ ಕೇವಲ 1.5 ಅಡಿಯಷ್ಟು ಅಗಲ ಇರುತ್ತೆ, ತುಂಬಾ ಚಿಕ್ಕದಾಗಿರುತ್ತೆ. ಆಮೇಲೆ ಅದಕ್ಕೆ ಕಟ್ ಹಾಕತಕ್ಕಂಥ ವ್ಯವಸ್ಥೆಗಳಿರ್ತವೆ, ಸಣ್ಣ ಸಣ್ಣ ಕಿಟಕಿಗಳನ್ನ ಇಟ್ಟಿರ್ತೀವಿ, ಸರಿ ಗಾಳಿ ಬೆಳಕು ಆಡಲ್ಲ. ನೋಡಿ, ಎಲ್ಲದು ಒಂದು ವಿಚಾರ ನಾವು ತಿಳ್ಕೊಬೇಕಾದ್ರೆ ಏನಪ್ಪಾ ಅಂತಂದ್ರೆ, ಹಸುಗಳೆಲ್ಲದು ಕೂಡ ಕಾಡು ಪ್ರಾಣಿಗಳು. ಮನುಷ್ಯ ಅದನ್ನ ಹಾಲಿನ ಉತ್ಪಾದನೆಗೋ ಅಥವಾ ಮತ್ತೊಂದು ಕೃಷಿಗೆ ಕೆಲಸಕ್ಕೋ ಮತ್ತೊಂದಕ್ಕೋ ಏನೋ ಅವನು ಕಾಡಿನಿಂದ ಅದನ್ನ ನಾಡಿಗೆ ತಗೊಂಬಂದು ಸಾಕ್ತಾ ಇದ್ದಾನೆ. ಸೊ ಅದಕ್ಕೆ ಪ್ರಕೃತಿನಲ್ಲಿ ಅದಕ್ಕೆ ಬೇಕಾದಂಥ ಚರ್ಮ, ಬೇಕಾದಂಥ ಕೂದಲು ಇದೆ, ಅದಕ್ಕೆ ಸ್ನಾನ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಅದು ಸ್ವಚ್ಛಂದವಾಗಿ ಫ್ರೀಯಾಗಿ ಇರೋದಕ್ಕೆ ಇಷ್ಟಪಡ್ತಕ್ಕಂಥ ಪ್ರಾಣಿ ಅದು, ಅದನ್ನ ಬಂಧಿಸಬಾರ್ದು. ಆದರೆ ನಾವಿಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, ಅದಕ್ಕೆ ಮೂಗುದಾರಗಳನ್ನು ಹಾಕಿ ಆ ಕಡೆ ಈ ಕಡೆ ಅದಕ್ಕೆ ಕಟ್ಟೋ ವ್ಯವಸ್ಥೆ ಮಾಡಿ 2 ಕಡೆ ಹಗ್ಗ ಹಾಕಿ ಕಟ್ಬಿಟ್ಟಿರ್ತೀವಿ. ಈ ಬಹುಶಃ ನೀವು ಇಲ್ಲಿ ಗಮನಿಸ್ಬೋದು, ಈ ಕೊಟ್ಟಿಗೆನಲ್ಲಿ ಹಸುಗಳು ಎಷ್ಟು ಸಂತೋಷವಾಗಿದೆ ಅಂತ. ನೀವು ಯಾವ್ದಾದ್ರು ಒಂದು ಕೊಟ್ಟಿಗೆ ಒಳಗಡೆ ಹೋದ್ರೆ ಹಸುಗಳೆಲ್ಲದು ಕೂಡ ನಮ್ಮ ಕಡೆ ತಿರುಗಿ ನೋಡುತ್ತವೆ, ಯಾರೋ ಬಂದ್ರು ನನ್ನನ್ನು ಬಂಧನದಿಂದ ಮುಕ್ತ ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು ಅಂತ. ಆದ್ರೆ ಇಲ್ಲಿ ಅವಪಾಡಿಗೋ ಮೆಲ್ಕ್ ಹಾಕ್ತಾ ಮಲಗಿದೆ. ಇದಕ್ಕೆ ಬೇಕಾದಷ್ಟು ಸಾಕಷ್ಟು ಅದಕ್ಕೆ ಆಹಾರ ಅದ್ರ ಮುಂದೆ ಬಿದ್ದಿದೆ. ಯಾವಾಗ ಹಸುವಾಗುತ್ತೋ ಅದು ಆಹಾರ ತಿನ್ನುತ್ತೆ, ಮೆಲ್ಕ್ ಹಾಕೋ ಸಂದರ್ಭದಲ್ಲಿ ಮೆಲ್ಕ್ ಹಾಕುತ್ತೆ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ನಾವು ಅಲ್ಲಲ್ಲೇ ಮಾಡಿದೀವಿ. ಸೊ ಯಾವಾಗ ಅದಕ್ಕೆ ಬಾಯಾರಿಕೆ ಆಗುತ್ತೆ ಅವಾಗ ಹೋಗಿ ನೀರು ಕುಡಿಯುತ್ತೆ. ಇಲ್ಲಿ ಫ್ರೀ ಆಗಿದೆ. ಯಾವಾಗ ನಾವು ಹಸುಗಳನ್ನ ಫ್ರೀ ಆಗಿ ಬಿಡ್ತೀವಿ, ನಾವು ಫ್ರೀ ಆಗ್ತೀವಿ. ಇಲ್ಲ ಮೂಗ್ದಾರ ಹಾಕೋ ಅವಶ್ಯಕತೆ ಇಲ್ಲ ಹಸುಗಳಿಗೆ. ಯಾಕೆಂದ್ರೆ ಮೂಗ್ದಾರ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಉಸಿರಾಡೋದಕ್ಕೆ ತುಂಬಾ ತೊಂದರೆ ಆಗುತ್ತೆ. ಯಾಕೆಂದ್ರೆ ಈಗ ನಾವು ಮಾಸ್ಕ್ ಹಾಕೊಂಡು ನೀಟಾಗಿ ಉಸಿರಾಡಕ್ಕಾಗುತ್ತಾ? ಆಗೋದಿಲ್ಲಲ್ವಾ? ಏನಾರ ಒಂದು ತಡೆ ಬರುತ್ತೆ. ಒಂದು ಬೆಟ್ಟಗಾತ್ರದ ಹಗ್ಗ ಅದ್ರ ಮೂಗಿನ ಹೊಳ್ಳೆ ಮಧ್ಯೆ ಬಂತು ಅಂದ್ರೆ ಅದಕ್ಕೆ ಆಕ್ಸಿಜನ್, ಆಮ್ಲಜನಕವನ್ನು ಸರಿಯಾಗಿ ತಗೊಳ್ಳೋದಕ್ಕಾಗೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಹಸು ಅದು ಸ್ಟ್ರೆಸ್ಸಿಗೆ ಹೋಗುತ್ತೆ. ಯಾವಾಗ ಸ್ಟ್ರೆಸ್ಸಿಗೆ ಹೋಗುತ್ತೆ ಅದರಲ್ಲಿ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಅದರಿಂದ ಉತ್ತಮ ಗುಣಮಟ್ಟದ ಹಾಲನ್ನು ಕೂಡ ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಸುಗಳು ಸಂತೋಷವಾಗಿರ್ಬೇಕು, ಹ್ಯಾಪಿ ಕವ್ ಅಂತ ಹೇಳ್ತೀವಿ. ಹಸುಗಳು ಸಂತೋಷವಾಗಿರ್ಬೇಕು. ಯಾವಾಗ ಸಂತೋಷವಾಗಿರ್ತಾವಪ್ಪ ಅಂತಂದ್ರೆ ಅವುಗಳನ್ನ ನಾವು ಫ್ರೀಯಾಗಿ ಅದನ್ನ ಬಂಧನದಲ್ಲಿ ಇಡದಲೆ ಬಂಧನ ಮುಕ್ತ ಮಾಡಿದಾಗ ಮಾತ್ರ. ಅದಕ್ಕೆ ಯಾವಾಗ ಬೇಕೋ ಅದಕ್ಕೆ ಸ್ವತಂತ್ರ ಇರಬೇಕು. ಆಹಾರ ಬೇಕು ಅಂದಾಗ ಆಹಾರ ತಗೋಬೇಕು, ನೀರು ಬೇಕು ಅಂದಾಗ ನೀರು ಕುಡಿಬೇಕು, ಮೆಲ್ಕ್ ಹಾಕ್ಬೇಕು ಅಂದಾಗ ಮೆಲ್ಕ್ ಹಾಕ್ಬೇಕು, ಬಿಸಿಲು ಬೇಕು ಅಂದ್ರೆ ಬಿಸಿಲಲ್ಲಿ ಮಲ್ಕೋಬೇಕು, ನೆರಳು ಬೇಕು ಅಂದ್ರೆ ನೆರಳಲ್ಲಿ ಮಲ್ಕೋಬೇಕು. ಅದಕ್ಕೆ ಬಿಟ್ಬಿಡ್ಬೇಕು ನಾವು ಫ್ರೀಯಾಗಿ. ಅವಾಗ ಮಾತ್ರ ಅದು ಹಸುಗಳು ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಸಂತೋಷವಾಗಿರ್ತಕ್ಕಂಥ ಹಸುಗಳಿಂದ ನಾವು ಒಳ್ಳೆ ಗುಣಮಟ್ಟದ ಹಾಲು ಅಥವಾ ಅದ್ರ ಉತ್ಪನ್ನವನ್ನ ಸಗಣಿ ಗೊಬ್ಬರ ಇರ್ಬೋದು, ಹಾಲಿರ್ಬೋದು, ಉತ್ಪನ್ನವನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಹೇಗಿದೆಯಪ್ಪ ಶೆಡ್ ಮೆಜರ್ಮೆಂಟ್ ಬಗ್ಗೆ ಮಾತಾಡೋಣ ಇವಾಗ. ಇದಕ್ಕೆ ಆಹಾರವನ್ನು ಹಾಕ್ತಕ್ಕಂಥ ಜಾಗ 6 ಅಡಿ ಇರಬೇಕು ಕನಿಷ್ಠ. ಸೊ ಇದು ಗೊಂತು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಎತ್ತರದಲ್ಲಿ ಕಟ್ಟಿರ್ತಾರೆ. ಅದನ್ನ ನಿಂತ್ಕೊಂಡು ಅವು ಹುಲ್ಲನ್ನ ಮೇಯ್ಬೇಕು, ಅದಕ್ಕೆ ಎತ್ತರ ಪ್ರದೇಶದಲ್ಲಿ ಇರಬೇಕು ಅಂತ. ಹಾಗಲ್ಲ, ಪ್ರಕೃತಿನಲ್ಲೇ ನೀವು ಹೊರಗಡೆ ಬಯಲಿಗೆ ಬಿಟ್ಟಾಗ ಹಸು ಯಾವ ರೀತಿ ಮೇಯುತ್ತೆ, ನೆಲದ ಮೇಲೆ ಇರತಕ್ಕಂಥ ಹುಲ್ಲನ್ನ ಯಾವ ಆಂಗಲ್ ಅಲ್ಲಿ ಅದು ಬಗ್ಗೆ ತಿನ್ನುತ್ತೆ ಅದೇ ಆಂಗಲ್ ಅಲ್ಲಿ ಇರಬೇಕು. ಅಂದ್ರೆ ಅದು ನಿಂತ್ಕೊಳ್ತಕ್ಕಂಥ ಜಾಗಕ್ಕೂ ಮತ್ತು ಗೊಂತಕ್ಕೂ ಯಾವುದೇ ರೀತಿಯಾದ ವ್ಯತ್ಯಾಸ ಇರಕೂಡದು. ಎರಡು ಕೂಡ ಒಂದೇ ಲೆವೆಲ್ ನಲ್ಲಿ ಇರಬೇಕು. ಅರ್ಥ ಆಗ್ತದೆ ಅಲ್ವಾ? ಸೊ ಜೊತೆಗೆ ಇದಕ್ಕೆ ಯಾವುದೇ ಗೋಡೆಗಳಿಲ್ಲ. ಗಾಳಿ ಬಹುಶಃ ನಿಮ್ಗೆ ಫೀಲ್ ಆಗ್ತಿರ್ಬೋದು, ಎಷ್ಟು ಗಾಳಿ ಬೀಸ್ತಾ ಇದೆ ಅಂತಂದ್ರೆ ನಮ್ಗೆ ಇಲ್ಲಿ ಯಾವುದೋ ಒಂದು ಶೀಟ್ ತೆಳಗಡೆ ನಿಂತಿದೀವಿ ಅಂತ ಅನ್ನಿಸ್ತಾ ಇಲ್ಲ. ನಮ್ಗೆ ಯಾವುದೇ ರೀತಿಯ ಶೆಕೆ ಆಗ್ತಾ ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ಗಾಳಿ ಯಾವಾಗ್ಲೂ ಸದಾ ಆಡ್ತಾ ಇರಬೇಕು. ಗಾಳಿ ಆಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಸೊಳ್ಳೆಗಳಿಗೆ ಅವಕಾಶ ಇರೋದಿಲ್ಲ. ಸೊಳ್ಳೆಗಳು ನಿಲ್ಲೋದಿಲ್ಲ ಗಾಳಿ ಬೀಸ್ತಾ ಇದ್ರೆ. ಸೊ ಓಪನ್ ಶೆಡ್ ಇದ್ದಾಗ ಸೊಳ್ಳೆಗಳ ಸಮಸ್ಯೆ ಇಲ್ಲ. ಅದಕ್ಕೆ ಅಂತಲೇ ರೈತರು ಫ್ಯಾನ್ ಹಾಕ್ತಿವಿ, ಜೊತೆಗೆ ಅದಕ್ಕೆ ಸುತ್ತ ಸೊಳ್ಳೆ ಪರ್ದ ಕಟ್ತೀವಿ, ಎಲ್ಲದನ್ನು ಕೂಡ ನಾವು ಮಾಡ್ತೀವಿ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇಲ್ಲಿ ನಾವು ಹಾಕಿರ್ತಕ್ಕಂಥ ಫ್ಯಾನ್ ಏನಕ್ಕಪ್ಪ ಅಂತಂದ್ರೆ ನಮಗೆ ಬ್ರೂಡಿಂಗ್ ಟೈಮು, ಅಂದ್ರೆ ಈ ನೊಣಗಳು, ಈ ಮಳೆಗಾಲದಲ್ಲಿ ನೊಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವುಗಳ ವಂಶಾಭಿವೃದ್ಧಿ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನೊಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಅವಾಗ ನಮಗೆ ನೊಣಗಳನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಥರದ ಫ್ಯಾನ್ಗಳನ್ನು ಹಾಕಿದ್ದೀವಿ. ಇದು ವರ್ಷ ಪೂರ್ತಿ ನಮಗೆ ಬೇಸಿಗೆನಲ್ಲಿ ಹಾಕೋದಕ್ಕಲ್ಲ. ಬೇಸಿಗೆನಲ್ಲಿ ಖಂಡಿತ ಇದ್ರದ ಈ ಗಾಳಿ ಅವಶ್ಯಕತೆ ನಮಗೆ ಬರೋದಿಲ್ಲ. ಆಮೇಲೆ ಶೆಡ್ಡಿಗೆ ಹೊಂದ್ಕೊಂಡಂಗೆ ಒಂದಿಷ್ಟು ಅಂಗಳ ಇರಬೇಕು. ಅದಕ್ಕೆ ಹಸುಗಳು ಫ್ರೀಯಾಗಿ ಅಡ್ಡಾಡೋದಕ್ಕೆ ಒಂದಿಷ್ಟು ಅಂಗಳ ಇರಬೇಕು. ಆ ಅಂಗಳದಲ್ಲಿ ನಾವು ನೀರಿನ ವ್ಯವಸ್ಥೆ ಮಾಡಿರಬೇಕು.
ಯಾವಾಗಲೂ ಕೂಡ ಅದಕ್ಕೆ ನೀರು ಸಿಗ್ತಕ್ಕಂಥ ವ್ಯವಸ್ಥೆ ಆಗಿರ್ಬೇಕಲ್ಲಿ. ಸೊ ಯಾವಾಗ ಬಾಯಾರಿಕೆ ಆಗುತ್ತೋ ಅದು ಹೋಗಿ ನೀರು ಕುಡಿಬೇಕು. ಎಷ್ಟಿರ್ಬೇಕಪ್ಪ ಇದು ಡೈಮೆನ್ಷನ್ನು ಅಂತಂದ್ರೆ, ನಾನು ಅವಾಗಲೇ ಹೇಳ್ದಂಗೆ ಮೇವು ಹಾಕ್ತಕ್ಕಂಥ ಜಾಗ 6 ಅಡಿ ಇದ್ರೆ ಹಸುಗಳು ನಿಲ್ತಕ್ಕಂಥ ಜಾಗ 4.25 ಅಡಿ ಮಾತ್ರ ಇರಬೇಕು. ಎಷ್ಟೇ ದೊಡ್ಡ ಹಸು ಆಗಿರಲಿ 4.25 ಅಡಿ ಮಾತ್ರ ಸಾಕು. ಯಾಕೆ ಅಂತಂದ್ರೆ ಯಾವುದೇ ಹಸುವಿನ ಮುಂಗಾಲಿಂದ ಮತ್ತೆ ಹಿಂಗಾಲಿಗೆ ಇರ್ತಕ್ಕಂಥ ಅಂತರ 4 ಅಡಿ ಮಾತ್ರ. ಸೊ ಇಲ್ಲಿ ಮಧ್ಯೆ ಮ್ಯಾಟ್ ಹಾಕಿದೀವಿ, 2 ಕಡೆ 3 ಇಂಚ್ ಬೀಡಿಂಗ್ ಇದೆ, ಒಟ್ಟು 4.25 ಅಡಿನಲ್ಲಿ ಹಸುಗಳು ನಿಂತ್ಕೊಂಡು ಮೇವು ತಿನ್ನುತ್ತೆ. ಇದು ಇನ್ನೊಂದೇನಪ್ಪಾ ಅಂದ್ರೆ ಯಾಕೆ ಈ ತರ ಅಂತಂದ್ರೆ ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಆ ಮ್ಯಾಟಿನ ನಂತರ ಅದು ಹಸು ನಿಂತ್ಕೊಳ್ತಕ್ಕಂಥ ಜಾಗದಿಂದ ನಂತರ 1.5 ಅಡಿಯಷ್ಟು ಒಂದು ಚರಂಡಿ ಇದೆ. ಅದೇನಾಗುತ್ತೆ ಅಂದ್ರೆ ಹಸುಗಳು ಸಾಮಾನ್ಯಕ್ಕೆ ಮೇವು ತಿನ್ಬೇಕಾದ್ರೆ ಸಗಣಿ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ. ಆ ಸಗಣಿಯ ಬಿದ್ದಂತ ಸಗಣಿ ಸೀದಾ ಚರಂಡಿ ಒಳಗಡೆ ಬೀಳುತ್ತೆ. ಅದನ್ನ ನಿರ್ವಹಣೆ ಅದನ್ನ ತೆಗೆಯೋದಿಕ್ಕೆ, ಅದನ್ನ ಇದರಿಂದ ಶೆಡ್ಡಿಂದ ಆಚೆ ಹಾಕೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಆ ಚರಂಡಿಯಿಂದ ಆಚೆಗೆ ಕನಿಷ್ಠ ಒಂದು 2 ಅಡಿಯಷ್ಟು ಜಾಗ ಓಡಾಡೋದಕ್ಕಿರ್ಬೇಕು. ಅದಕ್ಕೆ ವಾಕಿಂಗ್ ಸ್ಪೇಸ್ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದ್ರೆ ಆ ಶೀಟ್ನಿಂದ ಬಿದ್ದಂತ ನೀರೇನಿದೆ ಅದೇನಾದ್ರು ಮಣ್ಣು ಮೇಲೆ ಬಿದ್ದರೆ ಹಾರಿ ಕೊಟ್ಟಿಗೆ ಒಳಗಡೆ ಬರುತ್ತೆ, ಮೇವಿನೊಳಗಡೆ ಬೇರಿತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಅಲ್ಲಿ ವಾಕಿಂಗ್ ಸ್ಪೇಸು ಒಂದು 2 ಅಡಿ 2.5 ಅಡಿಯಷ್ಟು ನಮಗೆ ಜಾಗ ಇರಬೇಕು. ಹಿಂದ್ಗಡೆಯಿಂದ ನಾವು ಬಂದ್ರೆ ಆ ಸಗಣಿ ಎತ್ಕೊಳ್ಳೋದಕ್ಕಿರ್ಬೋದು, ಹಾಲು ಕರಿಬೇಕಾಗಿರ್ಬೋದು, ನಮ್ಗೆ ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಹಿಂದ್ಗಡೆ 2.5 ಅಡಿಯಷ್ಟು ಜಾಗ ಇರಬೇಕು. ಮತ್ತೆ ಅಂಗಳ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಒಂದು ಹಸುವಿಗೆ 250 ಚದುರ ಅಡಿ ಎಷ್ಟಿರ್ಬೇಕು ಇದ್ರೆ ಒಳ್ಳೇದು. ಎಷ್ಟು ಜಾಗ ಇನ್ನೂ ಜಾಸ್ತಿ ಇದ್ರೆ ಇನ್ನೂ ಒಳ್ಳೇದು. ಕನಿಷ್ಠ 250 ಚದುರ ಅಡಿಯಷ್ಟು ಅದಕ್ಕೆ ಓಡಾಡ್ತಕ್ಕಂಥದ್ದು ಒಂದು ಹಸುವಿಗೆ ಲೆಕ್ಕದಲ್ಲಿ ಬೇಕು. ಆಯ್ತಾ? ಅದಕ್ಕೆ ಆಹಾರ ತಿಂತಕ್ಕಂಥ ಜಾಗ ಎಷ್ಟು ಬೇಕಪ್ಪ ಅಂತಂದ್ರೆ 10 ಅಡಿಗೆ 3 ಹಸು ನಿಂತ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ನೋಡಿ, ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ 10 ಅಡಿಯಷ್ಟು ಅಂತರ ಇದೆ. ಇಲ್ಲಿ 3 ಹಸುಗಳು ಯಾವುದೇ ರೀತಿಯಾದ ಒತ್ತಡ ಇಲ್ದಲೆ ತುಂಬಾ ಆರಾಮಾಗಿ ನಿಂತ್ಕೊಂಡೋದಕ್ಕೆ ಮೇವು ತಿನ್ನೋದಕ್ಕೆ ಅವಕಾಶ ಇರುತ್ತೆ. ಸೊ ಈಗ 10 ಅಡಿಗೆ ನಮ್ಗೆ ಇಲ್ಲೊಂದು 3 ಹಸು, ಇಲ್ಲೊಂದು 3 ಹಸು, ಅಲ್ಲಿ 3 ಹಸು, 9 ಹಸು ಈ ಕಡೆ ಆಯ್ತು. ಈ ಕಡೆ ಮತ್ತೆ ಇಲ್ಲಿ 3 ಹಸು, ಇಲ್ಲಿ 3 ಹಸು, ಮತ್ತೆ ಅಲ್ಲಿಗೆ 9, 12, 15 ಹಸುಗಳಿಗೆ ಇಲ್ಲಿ ಅವಕಾಶ ಕಲ್ಪಿಸಿದ್ದಾಯ್ತು. ಜೊತೆಗೆ ಕರುಗಳಿಗೆ ಸಪರೇಟ್ ಆದಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಕರು ಸಾಕಾಣಿಕೆನೇ ಒಂದು ಬೇರೆ ಕ್ರಮ ಇದೆ. ಕರುನ ಯಾವ ರೀತಿ ಸಾಕಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವಿಲ್ಲಿ ತರಬೇತಿ ಕೊಡ್ತೀವಿ. ಸೊ ನೀವು 2 ದಿವಸ ತರಬೇತಿ ನಾನು ಹೇಳ್ದಂಗೆ ಮೊದಲನೇ ವಿಡಿಯೋದಲ್ಲಿ ಬಂದ್ರೆ ಕರು ಸಾಕಾಣಿಕೆ ಬಗ್ಗೆನೇ ಒಂದು ಕ್ಲಾಸ್ ಇರುತ್ತೆ. ಕರುಗಳಿಗೆ ಯಾವ ರೀತಿ ಆಹಾರ ಕೊಡಬೇಕು, ಅದಕ್ಕೆ ಎಷ್ಟು ಜಾಗ ಬೇಕು, ನೀರು ಯಾವಾಗ ಕೊಡಬೇಕು, ಹಾಲು ಯಾವಾಗ ಕೊಡಬೇಕು, ಮೇವು ಯಾವಾಗ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಮಾಹಿತಿ ಕೊಡ್ತೀವಿ. ಸೊ ಹೌದು, ಕರು ಖಂಡಿತ. ಆಮೇಲೆ ನಾವು ಏನ್ ಹೇಳ್ತೀವಪ್ಪ ಅಂತಂದ್ರೆ ರೈತನ ಶೆಡ್ಡಿಗೆ ಹಸುಗಳು ಎಲ್ಲಿಂದ ಬರಬೇಕು ಅಂತ ಎಲ್ಲರದ್ದು ಸಮಸ್ಯೆ. ಯಾವ ಊರಲ್ಲಿ ಒಳ್ಳೆ ಹಸು ಸಿಗುತ್ತೆ, ನಾವು ಎಲ್ಲಿಂದ ತರಬೇಕು, ಪಂಜಾಬಿಂದ ತರಬೇಕೋ, ಚಿಂತಾಮಣಿಯಿಂದ ತರಬೇಕೋ, ಅಥವಾ ಬೇರೆ ತಮಿಳ್ನಾಡಿಂದ ತೊಗೊಂಬರ್ಬೇಕೋ, ಎಲ್ಲಿಂದ ಒಳ್ಳೆ ಹಸುಗಳು ಸಿಗುತ್ತೆ ಅಂತ ಹೇಳ್ತಾರೆ. ನಾವು ಹೇಳೋದೇನಪ್ಪ ಅಂತಂದ್ರೆ ರೈತನ ಶೆಡ್ ಒಳಗಡೆ ಹಸುಗಳು, ಒಳ್ಳೆ ಹಸುಗಳು ಅವನ ಶೆಡ್ಡಿಂದಲೇ ಬರಬೇಕು ಅಂತ. ಅವನ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಕರುಗಳನ್ನ ವೈಜ್ಞಾನಿಕವಾಗಿ ಸಾಕೊಂಡು ಅವನ್ನ ಉತ್ತಮ ತಳಿಯ ಹಸುಗಳನ್ನಾಗಿ ಮಾರ್ಪಡಿಸ್ಕೋಬೇಕೇ ಹೊರತು ಹೊರಗಡೆಯಿಂದ ತರಬಾರ್ದು. ಯಾಕೆಂದ್ರೆ ಹಸುಗಳು ವ್ಯಾಪಾರನೇ ಒಂದು ಮೋಸ. ಅದು ಮೋಸ ಮಾಡೋದಿಲ್ಲ ಜನ, ಬಟ್ ವ್ಯಾಪಾರನೇ ಮೋಸ. ಯಾಕೆ ಅಂತಂದ್ರೆ ಅವ್ನು 12 ಲೀಟರ್ ಹಾಲು ಬರುತ್ತೆ ಅಂತ ತಗೊಂಬಂದ್ರೆ ಅವ್ನ ಮನೆಗೆ ಬಂದ್ರೆ 8 ಲೀಟರ್ ಹಾಲು ಕರಿಯೋದು. ಏನಾದ್ರೂ ಒಂದು ತೊಂದರೆ ಇರುತ್ತೆ. ಯಾವುದೇ ರೈತ ಆಗ್ಲಿ ಅವನ ಶೆಡ್ಡಲ್ಲಿ ಒಳ್ಳೆ ಹಸುಗಳನ್ನ ಯಾವುದೇ ಕಾರಣಕ್ಕೂ ಕೊಡಲ್ಲ. ನೀವು ಕೊಡ್ತೀರಾ? ನಿಮ್ಮ ಮನೇಲಿ ಇರ್ತಕ್ಕಂಥ ಒಳ್ಳೆ ಹಸುನ ಯಾರು ಕೊಡೋದಿಲ್ಲ. ಅವನಿಗೆ ಬೇಡ ಅಂತ ಅನ್ಸಿರ್ತಕ್ಕಂಥ ಹಸುನೇ ಕೊಡೋದು. ಅದರಿಂದ ಹಸುಗಳು ನಮಗೆ ಒಳ್ಳೇದು ಹೊರಗಡೆ ಖಂಡಿತ ಸಿಗೋದಿಲ್ಲ. ಸೊ ಅದರಿಂದ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕರುಗಳನ್ನ ಉತ್ತಮ ರೀತಿಯಲ್ಲಿ ಸಾಕಿ ಒಳ್ಳೆ ಉತ್ತಮ ತಳಿ ಹಸುಗಳನ್ನ ನಮ್ಮ ಶೆಡ್ ಒಳಗಡೆ ಸೇರಿಸ್ತಕ್ಕಂಥ ಕೆಲಸ ಆಗ್ಬೇಕು. ಸೊ ಈ ನಿಟ್ಟಿನಲ್ಲಿ ಕರುಗಳಿಗೆ ಅಂತ ಸಪರೇಟ್ ಕಾಫ್ ಪೆನ್ ಅಂತ ಹೇಳ್ತೀವಿ. ಕರುಗಳಿಗೆ ಅಂತ ಒಂದು ಸಪರೇಟ್ ಜಾಗ ಇರಬೇಕು. 3 ತಿಂಗಳು ತನಕ ಕರುಗಳು ಇಲ್ಲಿರ್ತವೆ. 3 ತಿಂಗಳು ನಂತರ ಇಲ್ಲಿಗೆ ಬರುತ್ತೆ. ನಂತರ ಅದು 7, 8 ತಿಂಗಳು 9 ತಿಂಗಳು ಆದ್ಮೇಲೆ ಅದು ಇನ್ನೊಂದು ಭಾಗಕ್ಕೆ ಹೋಗುತ್ತೆ. ಅದು ಮತ್ತೆ ಪ್ರೆಗ್ನೆಂಟ್ ಆದ್ಮೇಲೆ ಹಾಲು ಕರೆದಾಗ ಬರುತ್ತೆ. ಇಲ್ಲಿ ವಿಭಾಗಗಳನ್ನ ನೋಡ್ತೀರಾ ನೀವು. ಮಧ್ಯೆ ಒಂದು ಬೇಲಿ ಹಾಕಿದೀವಿ. ಆ ಕಡೆನೇ ಒಂದಿಷ್ಟು ಹಸುಗಳಿದೆ, ಈ ಕಡೆನೇ ಒಂದಷ್ಟು ಹಸುಗಳಿದೆ. ಯಾಕೆ ಈ ತರ ಇದೆ ಅಂತಂತಂದ್ರೆ ನಾವು ಆಹಾರ ಕೊಡೋದನ್ನು ಕೂಡ ಎಲ್ಲ ಹಸುಗಳಿಗೂ ಒಂದೇ ತರ ಆಹಾರ ಕೊಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಹೆಚ್ಚು ಇಳುವರಿ ಹಾಲನ್ನ ಕೊಡ್ತಕ್ಕಂಥ ಹಸುಗಳಿಗೆ ಕೊಡ್ತಕ್ಕಂಥ ಆಹಾರದ ಕ್ರಮ ಬೇರೆ ಇರುತ್ತೆ. ಅದಕ್ಕೆ ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ, ಹಿಂಡಿ ಬೂಸ ಜಾಸ್ತಿ ಬೇಕಾಗುತ್ತೆ. ಹಾಲನ್ನ ಕಡಿಮೆ ಕೊಡ್ತಾ ಇದೆ, ಮತ್ತೆ ಪ್ರೆಗ್ನೆಂಟ್ ಆಗಿದೆ, ಹಾಲು ಡ್ರೈ ಮಾಡಿರ್ತಕ್ಕಂಥ ಹಸುಗಳಿಗೆ ಅದಕ್ಕೆ ಹಿಂಡಿ ಬೂಸ ಕಮ್ಮಿ, ಅದಕ್ಕೆ ಬರೀ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಬೇಕಾಗುತ್ತೆ. ಸೊ ಒಂದ್ ವೇಳೆ ಆ ಹಸುಗಳು ಬಂದು ಈ ಆಹಾರ ತಿಂದ್ರೆ ನಮಗೆ ನಷ್ಟ ಆಗುತ್ತೆ, ಅದಕ್ಕೆ ಅವಶ್ಯಕತೆನೂ ಇರೋದಿಲ್ಲ. ಒಂದ್ ವೇಳೆ ಈ ಹಸುಗಳು ಆಹಾರ ತಿಂದ್ರೆ ಹಾಲಿನ ಇಳುವರಿನಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಈ ತರ ಬೈಫರ್ಕೇಟ್ ಮಾಡಿರ್ತೀವಿ. ಒಂದು ಅಳತೆಯ ಹಾಲನ್ನ ಕೊಡ್ತಕ್ಕಂಥ ಹಸುಗಳಿಗೆ ಒಂದು ಭಾಗ, ಮತ್ತೆ ಇನ್ನೊಂದು ಅಳತೆಯನ್ನ ಹಾಲನ್ನ ಕೊಡ್ತಕ್ಕಂಥ ಹಸುಗಳಿಗೆ ಇನ್ನೊಂದು ಭಾಗ. ಅವಾಗ ಇವುಗಳ ಆಹಾರನೇ ಬೇರೆ, ಅವುಗಳ ಆಹಾರನೇ ಬೇರೆ. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಲಾಭ ಆಗುತ್ತೆ ಹೊರತು ಎಲ್ಲದನ್ನು ಒಂದೇ ಅಂಗಳದಲ್ಲಿ ಕೂಡ್ಬಿಟ್ರೆ ಅವಾಗ ಅವಶ್ಯಕತೆ ಇಲ್ಲದೇ ಇರತಕ್ಕಂಥದ್ದು ಕೂಡ ಹಸುಗಳು ಬಂದು ಅದರ ಪ್ರೋಟೀನ್ ಹೆಚ್ಚಿರ್ತಕ್ಕಂಥ ಆಹಾರವನ್ನು ತಿನ್ನೋದಕ್ಕೆ ಪ್ರಾರಂಭ ಮಾಡೋದು. ಸೊ ಈ ರೀತಿಯಾಗಿ ನಾವು ಹಸುಗಳ ಶೆಡ್ಗಳನ್ನ ಮಾಡಿಕೊಂಡ್ರೆ ನಿರ್ವಹಣೆ ಬಹಳ ಸುಲಭ. ಬಹುಶಃ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದು. ಇದನ್ನ ನಾವು ದಿನಕ್ಕೆ ಒಂದೇ ಸತಿ ಕೊಡೋದು ಈ ಆಹಾರನ. ಇದಕ್ಕೆ ನಾವು TMR ಅಂತ ಹೇಳ್ತೀವಿ.
ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ. ಇದರಲ್ಲಿ ರಸಮೇವಿದೆ, ಹಸಿರು ಮೇವಿದೆ, ಒಣಹುಲ್ಲಿದೆ, ಹಿಂಡಿ ಇದೆ, ಮೆಕ್ಕೆಜೋಳದ ನುಚ್ಚಿದೆ, ಖನಿಜ ಮಿಶ್ರಣ ಇದೆ, ಬೆಲ್ಲ ಇದೆ, ಉಪ್ಪಿದೆ, ಸೋಡಾ ಇದೆ, ಎಲ್ಲ ಇದೆ. ಅಂದ್ರೆ ಪಶುಗೆ ಒಂದು ದಿನದಲ್ಲಿ ಏನು ಆಹಾರ ಕೊಡ್ತೀವಿ ಎಲ್ಲದನ್ನು ಒಂದು ದಿನಕ್ಕೆ ಆಗುವಷ್ಟು ಮಿಕ್ಸ್ ಮಾಡಿ ಅದ್ರ ಮುಂದಕ್ಕೆ ಹಾಕ್ಬಿಡ್ತೀವಿ. ತಿರ್ಗಾ ಮತ್ತೆ ಇದ್ರ ಕಡೆ ತಿರುಗಿ ನೋಡೋ ಅವಶ್ಯಕತೆನೇ ಇರೋದಿಲ್ಲ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಇದನ್ನು ಫುಡ್ ಕೊಟ್ರೆ ನಾಳೆ 9 ಗಂಟೆ ತನಕ ನಾವೇನು ಕೊಡೋದಿಲ್ಲ. ಯಾವಾಗ ಬೇಕೋ ಅದು ಬಂದು ತಿನ್ಕೊಳ್ಳುತ್ತೆ, ಯಾವಾಗ ಬೇಕೋ ಅದು ನೀರು ಕುಡ್ಕೊಳ್ಳುತ್ತೆ, ಎಲ್ಲಿ ಬೇಕೋ ಅದು ಮಲ್ಕೊಳ್ಳುತ್ತೆ, ಮೆಲ್ಕ್ ಹಾಕೊಳ್ಳುತ್ತೆ. ಬಿಸಿಲು ಬೇಕು ಅಂದ್ರೆ ಬಿಸಿಲು ಹೋಗುತ್ತೆ, ಮಳೆಲಿ ನೆನಿಬೇಕು ಅಂದ್ರೆ ಮಳೆಲಿ ನೆನೆಯುತ್ತೆ, ನೆರಳು ಬೇಕು ಅಂದ್ರೆ ನೆರಳಲ್ಲಿ ಬರುತ್ತೆ. ಅದು ಪೂರ್ತಿ ಸ್ವತಂತ್ರವಾಗಿರ್ತವೆ ಹಸುಗಳು. ಇದಕ್ಕೆ ನಾವು ಹ್ಯಾಪಿ ಕವ್ ಅಂತ ನಾವು ಹೇಳ್ತೀವಿ. ಯಾವಾಗ ನೀವು ಕರುವನ್ನು ಹಸುಗಳನ್ನು ಸಂತೋಷವಾಗಿ ಇಟ್ಕೊಳ್ತೀರಾ ಅವಾಗ ಮಾತ್ರ ನಾವು ಒಳ್ಳೆ ಅದರಿಂದ ಉತ್ಪನ್ನವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಶೆಡ್ ಬಗ್ಗೆ ನಿಮಗೆ ಮಾಹಿತಿ. ಹೇಳ್ತಾ ಇದ್ರಿ ಈ ಶೆಡ್ ನಿರ್ಮಾಣ ಕರೆಕ್ಟ್. ಹಿಂಗೆ ಈ ಜಾಗ ಕೆಳಗೆ ಹೌದು. ಓವರಾಲ್ ಈ ಶೆಡ್ ನಿರ್ಮಾಣದ ವಿಚಾರ ಹೇಳೋದಾದ್ರೆ ಹಿಂಗೆ ನಿರ್ಮಾಣ ಮಾಡ್ಬೇಕು. ಇದು ನೋಡಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ನಿಮ್ಮಲ್ಲಿ ಸ್ಥಳೀಯವಾಗಿ ಇರತಕ್ಕಂತ ಮೆಟೀರಿಯಲ್ ನ ಉಪಯೋಗಿಸಿ ನೀವು ಶೆಡ್ ಕಟ್ಕೊಳ್ಳಿ ಅಂತ. ಇಲ್ಲಿ ನೀವು ಬಹುಶಃ ಶೀಟು ಈ ಪೈಪ್ಗಳು ಎಲ್ಲ ನೋಡಿ ನೀವು ಇದ್ರ ಪೈಪೇ ಹಾಕ್ಬೇಕಾ ಶೀಟೇ ಹಾಕ್ಬೇಕಾ? ಖಂಡಿತ ಇಲ್ಲ. ಆದ್ರೆ ನಾವಿಲ್ಲಿ ಮೇಲ್ಗಡೆ ಏನಾದ್ರೂ ಹಾಕ್ಲಿ, ಶೀಟ್ ಆದ್ರೂ ಹಾಕ್ಲಿ, ತೆಂಗಿನ ಗರಿ ಹಾಕ್ಲಿ, ಹೆಂಚ್ ಹಾಕ್ಲಿ, ಅಥವಾ ಏನಾದ್ರೂ ಮಾಡ್ಲಿ, ಒಟ್ಟ ನಮಗೆ ಶೇಡ್ ಬೇಕಷ್ಟೇನೆ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಉದ್ದೇಶ. ಆದ್ರೆ ತೆಳಗಡೆ ನಾವೇನು ಸಿಮೆಂಟಿನ ಅಥವಾ ಫ್ಲೋರಿಂಗ್ ಮಾಡಿದೀವಲ್ವಾ ಇದರಲ್ಲಿ ಯಾವುದೇ ರಾಜಿ ಆಗ್ಬಾರ್ದು ರೈತರು ಅಂತ ನಮ್ಮ ಕಳಕಳಿಯ ಮನವಿ. ಈಗ ನೀವು ಗೊಂತು ಅಂತ ಏನ್ ಹೇಳ್ತೀವಿ, ಮೇಂಜರ್ ಅಂತ ಹೇಳ್ತೀವಿ, ಅದಕ್ಕೆ ಆಹಾರ ಕೊಡ್ತಕ್ಕಂಥ ಜಾಗ ಇಷ್ಟೇ ಆಗಲೇ ಇರಬೇಕು, ಖಂಡಿತ ಇಷ್ಟೇ ಆಗಲೇ ಇರಬೇಕು. ಹಸು ನಿಂತ್ಕೊಳ್ತಕ್ಕಂಥ ಜಾಗ ಅಷ್ಟೇ ಇರಬೇಕು, ಚರಂಡಿ ಅಷ್ಟೇ ಇರಬೇಕು, ಹಿಂದ್ಗಡೆ ಓಡಾಡ್ತಕ್ಕಂಥ ಜಾಗ ಅಷ್ಟೇ ಇರಬೇಕು, ಅಂಗಳ ನಾವು ಇಷ್ಟೇ ಬಿಡಬೇಕು. ಇದರಲ್ಲಿ ಯಾವುದೇ ರೀತಿಯಾದ ರಾಜಿ ಆಗಬಾರ್ದು. ಬೇಕಾದ್ರೆ ಮೇಲ್ಗಡೆ ರೂಫಲ್ಲಿ ನೀವು ತೆಂಗಿನ ಗರಿಗಳು ಹಾಕಿ ಶೆಡ್ ಮಾಡ್ತೀರಾ, ಭಾರಿ ಸಂತೋಷ, ಇನ್ನೂ ಕೂಡ ಚೆನ್ನಾಗಿರುತ್ತೆ. ಆಯ್ತಾ? ಇದಕ್ಕೆಲ್ಲ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಕಲ್ ಕಂಬಗಳನ್ನು ಉಪಯೋಗಿಸ್ಕೊಂತೀರಾ, ಧಾರಾಳವಾಗಿ ಉಪಯೋಗಿಸ್ಕೋಬಹುದು. ಸೊ ನಿಮ್ಗೆ ಸ್ಥಳೀಯ ಗಾಳಿ ಬೆಳಕು ಆಡೋದು ಉದ್ದೇಶ. ನಮ್ಮ ಉದ್ದೇಶ ಏನು? ನಮಗೆ ಗಾಳಿ ಬೆಳಕು ಚೆನ್ನಾಗಿ ಆಡಬಾರ್ದು, ಎಲ್ಲೂ ಗೋಡೆಗಳಿರಬಾರ್ದು. ಗೋಡೆಗಳಿದ್ದಷ್ಟು ಸೊಳ್ಳೆಗಳು ಜಾಸ್ತಿ. ನೀವು ಗಮನಿಸ್ರಿ, ಸೊಳ್ಳೆಗಳೆಲ್ಲ ನಿಮ್ಮನೆ ಗೋಡೆ ಮೇಲೆ ಕೂತಿರುತ್ತವೆ ಹೊರತು ರೂಫ್ ಮೇಲೆ ಕೂತ್ಕೊಳ್ಳೋಲ್ಲ, ನೆಲದ ಮೇಲೆ ಕೂತ್ಕೊಳ್ಳಲ್ಲ. ಸೊ ಅದಕ್ಕೆ ಗೋಡೆಯನ್ನೇ ಕಲ್ಪಿಸಬಾರ್ದು ನಾವು. ಆಮೇಲೆ ಈ ಮಳೆಗೆ ಖಂಡಿತ ಏನೂ ಆಗೋದಿಲ್ಲ. ನೋಡಿ, ಮಳೆ ಬಂದ್ರೆ ಹಸು ತೋಟದಲ್ಲಿ ಮೇಯ್ತಾ ಇದ್ರೆ ಅಥವಾ ಹೊಲದಲ್ಲಿ ಮೇಯ್ತಾ ಇದ್ರೆ ನಾವು ಛತ್ರಿ ಇಟ್ಕೊಂಡು ಓಡೋಗಿ ಹಸು ಹಿಡ್ಕೊಂಡ್ ಬರ್ತೀವಿ. ಆದ್ರೆ ಹಸು ತಾನಾಗಿ ಯಾವತ್ತೂ ಬರಲ್ಲ ಮಳೆ ಬಂತು ಅಂತ ಹೇಳಿ. ಅಂದ್ರೆ ಅದಕ್ಕೆ ಮಳೆಯಲ್ಲಿ ನೆನಿಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅದರಿಂದ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಬಿಟ್ಬಿಡಿ. ಸೊ ಅದಕ್ಕೆ ಹಸುಗೆ ಮಳೆಯಲ್ಲಿ ನೆನಿಬೇಕು ಅನ್ಸಿದ್ರೆ ಅಲ್ಲೋಗಿ ನಿಂತ್ಕೊಳ್ಳುತ್ತೆ. ಮಳೆ ನಂಗೆ ನೆಂದಿ ಜಾಸ್ತಿ ಆಯ್ತು, ಚಳಿ ಆಗ್ತದೆ ಅಂದ್ರೆ ಇಲ್ಲಿ ಬರುತ್ತೆ ಶೆಡ್ಗೆ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಷ್ಟೇನೆ. ನಾವು ಅದನ್ನು ಬಲವಂತವಾಗಿ ಮಳೆಯಿಂದ ಹಿಡ್ಕೊಂಡ್ಬರೋದು, ತಗೊಂಡೋಗಿ ಮಳೆ ನಿಲ್ಸೋದು, ನೆರಳನ್ನು ನಿಲ್ಸೋದು ಅವಶ್ಯಕತೆ ಇಲ್ಲ. ಕೆಲವು ಟೈಮ್ ಬಿಸಿಲು ಬೇಕಾಗುತ್ತೆ, ಅದಕ್ಕೆ ಬಿಸಿಲಲ್ಲೇ ಹೋಗಿ ಮಲ್ಕೋಬೇಕದು. ಸೊ ಈ ರೀತಿಯಾದ ಒಂದು ವಾತಾವರಣ. ಇನ್ನೊಂದು ಪದ ಹೇಳ್ತಾ ಇದ್ರಿ, ಹಸುಗೆ ಸ್ನಾನ ಮಾಡಿಸೋದು. ಹಾ ಹೌದು. ನೋಡಿ, ನಮ್ಮಲ್ಲಿ ಸಮಯವನ್ನ ಸಿಕ್ಕಾಪಟ್ಟೆ ಎಲ್ಲರೂ ಹೇಳ್ತಾರೆ, ಹೆಂಗೆ 4 ಗಂಟೆ ಒಳಗಡೆ ನೀವು ಹಸುಗಳು ಸಾಕಾಣಿಕೆ ಮಾಡೋಕ್ಕಾಗುತ್ತೆ? ಹಸುಗಳಿಗೆ ಮೇವು ಕುಯ್ಯೋದೇ ಒಂದು 3 ಗಂಟೆ ಬೇಕಾಗುತ್ತೆ. ಅದಕ್ಕೆ ಫೀಡಿಂಗ್ ಇಡದೇನೆ ನಮಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ 3-4 ಗಂಟೆ ಆಗುತ್ತೆ. ಜೊತೆಗೆ ಹಸುಗಳಿಗೆ ಸ್ನಾನ ಮಾಡಿಸ್ಬೇಕು ಅಂತ. ಆದರೆ ಹಸುಗಳಿಗೆ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಿಸ್ಬಾರ್ದು, ಖಂಡಿತ ಮಾಡಿಸೋ ಅವಶ್ಯಕತೆ ಇಲ್ಲ. ವೈಜ್ಞಾನಿಕವಾಗಿ ಹಸುಗಳಿಗೆ ಸ್ನಾನ ಮಾಡಿಸಿದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಹೌದು, ಅದು ಸೃಷ್ಟಿನಲ್ಲೇ ಇದೆ. ಅದಕ್ಕೆ ದೇವರೇನು ಕೈ ಕೊಟ್ಟಿಲ್ಲ, ಮೈಯೂಜ್ಗೆ ಹೋಗು ನೀನು ಅಂತ ಹೇಳಿ. ಸರ್, ನಾವೇನಕ್ಕೆ ಸ್ನಾನ ಮಾಡಿಸ್ತಾ ಇದ್ದೀವಿ? ನಮ್ಮ ಕೆಲಸ, ನಮ್ಮ ಶ್ರಮ ಎಲ್ಲಿ ವ್ಯರ್ಥ ಆಗ್ತಾ ಇದೆ? ಹಸುಗಳು ಗಲೀಜಾಗುತ್ತೆ ಅಂತ ಸ್ನಾನ ಮಾಡಿಸ್ತಾ ಇದ್ದೀವಿ. ಹಸುಗಳು ಗಲೀಜ್ ಏನಕ್ಕೆ ಆಗ್ತಾ ಇದೆ? 2 ಕಡೆ ಹಗ್ಗ ಹಾಕ್ಬಿಟ್ಟು ಕಟ್ಟಾಕಿರ್ತೀವಿ. ಅದೇನಾಗುತ್ತೆ, ಸಗಣಿ ಹಾಕುತ್ತೆ, ಸಗಣಿ ಮೇಲೆ ಮಲ್ಕೊಳ್ಳುತ್ತೆ, ಗಲೀಜಾಗಿರುತ್ತೆ, ಬೆಳಗಾಗಿದ್ದು ನಮಗೆ ತೊಳೆಯೋದೇ ಒಂದು ಕೆಲಸ ಆಗೋಗುತ್ತೆ. ಸೊ ಅದೇ ಹಸುಗಳನ್ನ ಈ ರೀತಿ ಫ್ರೀಯಾಗಿ ಈ ಥರ ಶೆಡ್ಗಳನ್ನು ಮಾಡಿ ಫ್ರೀಯಾಗಿ ಸಾಕಿದಾಗ ಏನಾಗುತ್ತೆ ಅಂತಂದ್ರೆ ಅದು ಸಗಣಿ ಎಲ್ಲೋ ಹಾಕುತ್ತೆ, ಎಲ್ಲೋ ಹೋಗಿ ಮಲ್ಕೊಳ್ಳುತ್ತೆ. ಬಹುಶಃ ನೀವು ಗಮನಿಸ್ತಾ ಇದ್ರಲ್ಲ, ಈ ಹಸುಗಳು ಅದು 1 ವರ್ಷದ ಮೇಲಾಗಿದೆ ಸ್ನಾನಗಳು ಮಾಡಿಸಿ, ಯಾವುದೇ ರೀತಿಯಾದ ಸ್ನಾನ ಇಲ್ಲ, ಆರೋಗ್ಯವಾಗಿದೆ ಎಲ್ಲದಕ್ಕಿಂತ ಹೇಳಬೇಕು ಅಂತಂದ್ರೆ. ಹಸುಗಳಲ್ಲಿ ಯಾವುದೇ ರೀತಿಯಾದ ನಮಗೆ ಇದಿಲ್ಲ. ಸೊ ಅಲ್ಲಿಗೆ ನಮ್ಗೆ ಒಂದು ಟೈಮು ಉಳಿತು, ಅವುಗಳ ಆರೋಗ್ಯನೂ ಉಳಿಸ್ದಂಗಾಯ್ತು. ಅದಕ್ಕೋಸ್ಕರ ಸ್ನಾನ ಮಾಡಿಸೋ ಅವಶ್ಯಕತೆ ಇಲ್ಲ ಹಸುಗಳಿಗೆ. ಸರ್, ಇದು ಈಗ ಈ ಕಾನ್ಸೆಪ್ಟ್ ಅಲ್ಲಿ ಎಷ್ಟು ಹಸುಗಳಿದೆ? ಆಮೇಲೆ ನೀವು ಇನ್ನೊಂದಾಗ್ಲೇ ಹೇಳ್ತಾ ಇದ್ರಿ, ಇಷ್ಟು ಹಸುನ ಒಬ್ಬರೇ ಮೇಂಟೈನ್ ಮಾಡಬಹುದು. ಖಂಡಿತ ಹೌದು, ಇಷ್ಟು ಹಸುನು ಒಬ್ರು. ಈಗ ನೋಡಿ, ಮೇಂಟೆನೆನ್ಸ್ ಮಧ್ಯೆ ಇವಾಗ ಇಲ್ಲಿ ಯಾರು ಇಲ್ಲಿ ಒಟ್ಟು 12 ಹಸುಗಳಿದೆ ಇವಾಗ. ಆಯ್ತು, ಎಲ್ಲದನ್ನು ಸೇರಿಸಿ ನಿಮ್ಗೆ ದೊಡ್ಡದು ಚಿಕ್ಕದು ಎಲ್ಲ ಸೇರಿ ಒಂದು 12 ಹಸುಗಳಿದೆ. ಆಯ್ತಾ? ಎಲ್ಲ HF, ಜೆರ್ಸಿ ಕ್ರಾಸ್ ಎಲ್ಲ ಮಿಶ್ರತಳಿ ಹಸುಗಳು ಇರೋದಿಲ್ಲಿ. ಆಯ್ತಾ? ಅಲ್ಲಿ ನಮ್ಮ ಎತ್ತಿನ ಗಾಡಿಗಳಿಗೆ ಅಥವಾ ಬೇಸಾಯಕ್ಕೆ ಅಂತೇಳಿ 2 ದೇಸಿ ತಳಿ ಹಸುಗಳನ್ನು ಕೂಡ ನಾವು ಇಲ್ಲಿ ಕಟ್ಕೊಂಡಿದ್ದೀವಿ. ಅದನ್ನು ಕೂಡ ಇದ್ರೊಳಗಡೆ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಮಗೆ ಯಾವುದೇ ರೀತಿ ನೋಡಿ, ಯಾರು ಮನುಷ್ಯರು ಇಲ್ವೇ ಇಲ್ಲ. ಇವತ್ತು ಬೆಳಗ್ಗೆ ಹಾಲು ಕರೆದ್ಬಿಟ್ಟು ಇದನ್ನ ಫುಡ್ ರೆಡಿ ಮಾಡಿ ಹಾಕಿ ಹೋಗಿದ್ದಾರೆ, ಯಾರು ಕೂಡ ಮನುಷ್ಯರಿಲ್ಲ. ಮಧ್ಯ ಯಾವಾಗ್ಲಾರು ಫ್ರೀ ಆದಾಗ ಬಂದು ಬಿದ್ದಿರ್ತಕ್ಕಂಥ ಸಗಣಿ ಎತ್ಕೋತಾರೆ ಅಷ್ಟೇನೆ. ತಿರ್ಗಾ ಮತ್ತೆ ಸಾಯಂಕಾಲ ಹಾಲು ಕರೆಯೋ ಟೈಮ್ಗೆ ಇಲ್ಲಿಗೆ ಬರೋದು. ಸಾಯಂಕಾಲ ಹಾಲು ಕರೆದ ಮೇಲೆ ಮತ್ತೆ ದಿನ ನಾಳೆ ಬೆಳಗ್ಗೆನೆ ಬರೋದು. ಇನ್ನೇನು ಬೇರೆ ಕೆಲಸ ಇರೋದಿಲ್ಲ ಇಲ್ಲಿ. ಸೊ ಅಲ್ಲಿಗೆ ದಿನಕ್ಕೆ 4 ಗಂಟೆ, 1 ಗಂಟೆ ಹಾಲು ಕರೆಯೋದು 10 ಹಸುಗಳದು,
ಯಾಕೆಂದ್ರೆ 10 ಹಸುನು ಒಂದೇ ಸತಿ ಹಾಲು ಕರಿತಾ ಇರಲ್ಲ, ಅದರಲ್ಲಿ 3 ಹಸು ಡ್ರೈ ಇರುತ್ತೆ, 7 ಹಸು ಹಾಲು ಕರಿತಾ ಇರುತ್ತೆ. 1 ಅವರ್ಲಿ ನಿಮ್ಗೆ ಹಾಲು ಕರೆದು ಹಾಲು ಕರಿಯೋ ಯಂತ್ರನ ತೊಳೆದಿರ್ತಕ್ಕಂಥ ಕೆಲಸ ಮುಗಿದೋಗ್ಬಿಡುತ್ತೆ, ಆಯ್ತಾ. ಸೊ ಇನ್ನು 1 ಗಂಟೆ ಇದಕ್ಕೆ ಆಹಾರ ರೆಡಿ ಮಾಡಾಕೋದು. ಇಲ್ಲೇನು TMR ಅಂತ ಹೇಳಿದೆ, ಎಲ್ಲದನ್ನು ಮಿಕ್ಸ್ ಮಾಡಿ 1 ದಿನಕ್ಕೆ ಆಗೋಷ್ಟು ಆಹಾರ ರೆಡಿ ಮಾಡಾಕೋದು. 1 ಗಂಟೆ ಸಾಯಂಕಾಲ ಹಾಲು ಕರಿಯೋದಕ್ಕೆ, 1 ಗಂಟೆ ಬಿದ್ದಿರ್ತಕ್ಕಂಥ ಸಗಣಿನ ಬಂದು ಎತ್ಕೊಳ್ಳೋದಕ್ಕೆ. ಅಷ್ಟು ಬಿಟ್ರೆ ಬೇರೆ ಏನು ಕೆಲಸ ಇರೋದಿಲ್ಲ ಶೆಡ್ಡಲ್ಲಿ. ಅದರಿಂದ ಒಬ್ಬ ವ್ಯಕ್ತಿ ಸುಲಭವಾಗಿ ನಿರ್ವಹಣೆ ಮಾಡ್ಬೋದು ಈ ತರ ಶೆಡ್ ಇದ್ರೆ. ಸೊ ಅಕ್ಷಯಕಲ್ಪ ಇದನ್ನ ಈ ತರದ್ದು ಟ್ರೈನಿಂಗ್ ಎಲ್ಲ ಹೇಳ್ಕೊಡೋದು ಖಂಡಿತ. ತರಬೇತಿನಲ್ಲಿ ಬಂದಂಥವ್ರಿಗೆ ಇಲ್ಲಿ ಟೇಪ್ ಹಿಡಿದು ಮೆಜರ್ ಮಾಡಿ ಹೈಟ್ ಎಷ್ಟಿರಬೇಕು, ಅಗಲ ಎಷ್ಟಿರಬೇಕು, ಉದ್ದ ಎಷ್ಟಿರಬೇಕು, ಅಂಗಳ ಎಷ್ಟಿರಬೇಕು, ಸುತ್ತ ಇದಕ್ಕೆ ಖರ್ಚು ಎಷ್ಟಾಗುತ್ತೆ ಎಲ್ಲದನ್ನು ಕೂಡ ನಾವು ಲೆಕ್ಕಾಚಾರ ಹಾಕ್ತೀವಿ. ಈಗ ಈ ತರದ ಟ್ರೈನಿಂಗ್ ಪಡ್ಕೋಬೇಕು ಅಂದ್ರೆ ಹೆಂಗ್ ಬರ್ಬೇಕು, ಎಲ್ಲಿ ಬರ್ಬೇಕು ನಮ್ಮ ರೈತರು? ಖಂಡಿತ ಇಲ್ಲಿ ಅಕ್ಷಯಕಲ್ಪಕ್ಕೆ ಬರ್ಬೋದು. ಪ್ರತಿ ಶನಿವಾರ ಭಾನುವಾರ ನಮ್ಮಲ್ಲಿ ತರಬೇತಿ 2 ದಿವಸ ತರಬೇತಿ ನಡೆಯುತ್ತೆ. ಆ ತರಬೇತಿಗೆ ಮುಂಚೆನೆ ನೋಂದಣಿ ಮಾಡ್ಕೊಂಡು ಬರಬೇಕು. ನಾನು ಶನಿವಾರ ಆಗಿದೆ ಬಂದ್ಬಿಟ್ಟಿದ್ದೀನಿ ಸರ್, ನಾನು ಬಾಗಿಲಲ್ಲಿ ನಿಂತಿದ್ದೀನಿ ಅಂತಂದ್ರೆ ಖಂಡಿತ ಇಲ್ಲಿ ಒಳಗಡೆ ಬಿಡೋದಿಲ್ಲ. ಮುಂಚೆ ನೋಂದಣಿ ಮಾಡ್ಕೊಡ್ಬೇಕು. ನಾನು ಮೊದಲನೇ ವಿಡಿಯೋದಲ್ಲಿ ಅದಕ್ಕೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಆ ಫೋನ್ ನಂಬರ್ಗೆ ಫೋನ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದ್ರೆ ನಿಮಗೆ ಎಲ್ಲರಿಗೂ ಕೂಡ ಅವಕಾಶ ಇರುತ್ತೆ. ನಾವಿಲ್ಲಿ ಜ್ಞಾನವನ್ನ ಹಿಡಿದಿಟ್ಕೊಳ್ತಕ್ಕಂಥ ಕೆಲಸ ಇಲ್ವೇ ಇಲ್ಲ ಅಕ್ಷಯಕಲ್ಪದಲ್ಲಿ. ಇಲ್ಲಿ ಏನಿದೆ ಎಲ್ಲರೂ ಕೂಡ ಹಂಚಬೇಕು ಅನ್ನೋದೇ ಉದ್ದೇಶ ಇರೋದು. ಸರ್ ಕಾಸ್ಟ್ ಎಷ್ಟಿರುತ್ತೆ? ತರಬೇತಿಗೆ 2 ದಿವಸದ ತರಬೇತಿಗೆ 2,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಇಲ್ಲಿ ಊಟ ವಸತಿ ಎಲ್ಲದೂ ಕೂಡ ನಾವೇ ಇಲ್ಲಿ ಪ್ರೊವೈಡ್ ಮಾಡ್ತೀವಿ. ತರಬೇತಿ ವೆಚ್ಚನೂ ಕೂಡ ಯಾವುದನ್ನು ಬೇರೆ ಬರ್ಸಂಗಿಲ್ಲ. ಬರೀ 2,000 ರೂಪಾಯಿ ಕೊಟ್ಟರೆ 2 ದಿವಸದ ತರಬೇತಿ ಇರುತ್ತೆ. ಆ 2 ದಿವಸದ ತರಬೇತಿನಲ್ಲಿ ಯಶಸ್ವಿಯಾಗಿ ಹೈನೋದ್ಯಮವನ್ನು ಹೇಗೆ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ಮೇವು ಬೆಳೆಯೋದ್ರಿಂದ ಹಿಡಿದು ಹಸುಗಳಿಗೆ ಆಹಾರ ಕೊಡೋದು, ಕರುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಯಾವಾಗ ಅದು ಗರ್ಭ ಧರಿಸುತ್ತೆ, ಲ್ಯಾಕ್ಟೇಷನ್ ಕರ್ವ್ ಯಾವ ಥರದಲ್ಲಿ ಇರಬೇಕು, ಅವಕ್ಕೆ ಏನೇನು ಕಾಯಿಲೆಗಳು ಬರ್ತವೆ, ಯಾವ್ಯಾವ ಕಾಯಿಲೆಗಳು ಬಂದಾಗ ಏನೇನು ಮನೆ ಮದ್ದುಗಳನ್ನು ಮಾಡಬೇಕು, ಅದರ ಲಕ್ಷಣಗಳೇನಿರ್ತವೆ, ಅದಕ್ಕೆ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ, ವ್ಯಾಕ್ಸಿನೇಷನ್ ಯಾವ ರೀತಿ ಮಾಡಬೇಕು, ಆಯಿತಾ. ಆಮೇಲೆ ದಾಖಲಾತಿಗಳನ್ನು ಯಾವ ರೀತಿ ಮಾಡ್ಕೋಬೇಕು, ನಾವು ಶೆಡ್ಡನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು, ನಿರ್ಮಾಣ ಮಾಡಬೇಕು, ಎಲ್ಲ ಮಾಹಿತಿನೂ ಕೂಡ ನಾವು ಕೊಡ್ತೀವಿ 2 ದಿವಸ. ಶೆಡ್ ನಿರ್ಮಾಣ ಮಾಡ್ಕೊಡಿದ್ರೆ ಅಕ್ಷಯಕಲ್ಪ ಶೆಡ್ ನಿರ್ಮಾಣ ಮಾಡ್ಕೊಡುತ್ತೆ. ಅಕ್ಷಯಕಲ್ಪ ಶೆಡ್ ನಿರ್ಮಾಣ ಮಾಡ್ಕೊಡೋದಿಲ್ಲ. ನಿಮಗೆ ಬೇಕಾದಂಥ ಡ್ರಾಯಿಂಗನ್ನು ಕೊಡ್ತೀವಿ ನಾವು, ನಿಮಗೆ ಪ್ಲ್ಯಾನನ್ನು ಕೊಡ್ತೀವಿ. ಬೇಕಾದರೆ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ನೀವು ನೋಡ್ಕೊಂಡು ಹೋಗ್ಬಿಟ್ಟು ನೀವು ನಿರ್ಮಾಣವನ್ನು ಮಾಡ್ಕೋಬೋದು, ಆಯಿತಾ. ಇದ್ರ ಜೊತೆಗೆ ನೀವು ಈ ಶೆಡ್ ಜೊತೆಗೆ ಇದನ್ನ ಕೂಡ ನಿರ್ಮಾಣ ಮಾಡಿದ್ರಿ ಬಯೋಗ್ಯಾಸ್. ಈಗ ನಾವು ಆ ಕಡೆಯಿಂದ ಹೋಗೋಣ. ಇಲ್ಲಿಂದ ಏನಾಗುತ್ತೆ, ನಾವು ಕೊಟ್ಟಿಗೆಯಿಂದ ಬಂದಂಥ ಸಗಣಿ ಗಂಜಲ ಎಲ್ಲ ನಾವು ಅದನ್ನ ಗ್ಯಾಸ್ ಉತ್ಪಾದನೆ ಮಾಡೋದಕ್ಕೆ ಬಳಸ್ತಾ ಇದ್ದೀವಿ, ಮೀಥೇನ್ ಗ್ಯಾಸ್ ಉತ್ಪಾದನೆ ಮಾಡೋದಕ್ಕೆ. ಇದು ಕೂಡ ಒಂದು ವ್ಯಾಲ್ಯೂಡ್, ಅಂದ್ರೆ ರೈತನಿಗೆ ಒಂದು ಸಹಕಾರಿ. ಅವನು ಇವಾಗ ಯಾವುದೇ LPG ಗ್ಯಾಸ್ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಮನೆಗೆ ಬೇಕಾದಂಥ ಗ್ಯಾಸನ್ನು, ಮೀಥೇನ್ ಗ್ಯಾಸನ್ನು ಇಲ್ಲೇ ಉತ್ಪಾದನೆ ಮಾಡ್ಕೋಬೋದು. ಮತ್ತೆ ಅದರಿಂದ ಬಂದಂಥ ಸ್ಲರಿನ ಅದನ್ನ ಮೇವಿನ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ, ತರಕಾರಿಗೆ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಕೂಡ ನೋಡೋಣ. ಸ್ವಲ್ಪ ಆ ಕಡೆಯಿಂದ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಓಕೆ, ಇವಾಗ ನೋಡಿ, ಸಗಣಿ ಬರುತ್ತೆ ನಮಗೆ, 2 ಉತ್ಪನ್ನ ಬರುತ್ತೆ. ನಾನು ಅವಾಗಲೇ ಹೇಳಿದೆ, ಗೊಬ್ಬರ ಮತ್ತೆ ಹಾಲು ಬರುತ್ತೆ. ಹಾಲನ್ನ ಮಾರ್ಕೊಂಡ್ಬಿಡ್ತೀವಿ. ಸಗಣಿದ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು ರೈತರಿಗೆ ಗೊತ್ತಿರಲ್ಲ. ಏನು ಮಾಡ್ತಾರೆ, ತೊಗೊಂಡೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಬಿಸಿಲಲ್ಲಿ ಗಾಳಿ ಬೆಳಕು ಆಡೋವಂಥ ಜಾಗದಲ್ಲಿ ಹಾಕ್ಬಿಡ್ತಾರೆ. ಅದರಲ್ಲಿರ್ತಕ್ಕಂಥ ಅಮೋನಿಯಾ ಎಲ್ಲ ಎವಾಪರೇಟ್ ಆಗೋಗುತ್ತೆ. ಅದ್ರಲ್ಲಿ ಯಾವುದೇ ರೀತಿಯಾದ ಪೋಷಕಾಂಶ ಇರಲ್ಲ. ಯಾವಾಗ ಆ ಪೋಷಕಾಂಶ ಇರೋದಿಲ್ಲ, ಅವಾಗ ಏನಾಗುತ್ತೆ ಅಂತಂತಂದ್ರೆ ಅವ್ರೇನು ಹೇಳ್ತಾರೆ, ಸರ್ ನೀವು 10 ಲೋಡು ನಿಮಗೆ ಸಾವಯವ ಗೊಬ್ಬರ ತೊಗೊಂಡೋಗಿ ಹೊಲಕ್ಕೆ ಹಾಕಿದ್ರು ಕೂಡ 1 ಮೂಟೆ ಯೂರಿಯಾ ಚೆಲ್ಕೊಂಬಂದ್ರೆ ಮಾತ್ರ ಅದು ಫಸಲು ಬರುತ್ತೆ ಹೊರತು ನಿಮಗೆ ಬರೋದಿಲ್ಲ, ನಮಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ ಮಾತಾಡ್ತಾರೆ. ಯಾಕೆಂದರೆ ನಾವು ಗೊಬ್ಬರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನು ಅದನ್ನು ನಾವು ಹಾಳಾಗ್ದಂಗೆ ನೋಡ್ಕೊಳ್ತಕ್ಕಂಥದ್ದನ್ನು ಮರ್ತೋಗ್ಬಿಟ್ಟಿಯಾನೆ. ಯಾಕೆಂದರೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಹಿಂದಿನವರೆಲ್ಲ ಮಾಡ್ತಿದ್ರು, ಗೊಬ್ಬರನ ತುಂಬ ನೀಟಾಗಿ ಅದನ್ನು ಮಾಡಿ ಅದಕ್ಕೊಂದು ವಿಶೇಷವಾದಂಥ ಸ್ಥಾನಮಾನ, ಒಂದು ಗೌರವ ಇತ್ತಿತ್ತು. ಇವತ್ತಿನ ದಿವಸ ಅದಿಲ್ಲ. ಹೆಂಗಂದ್ರಂಗೆ ಸಗಣಿ ತೊಗೊಂಡೋಗ್ಬಿಟ್ಟು ತಿಪ್ಪೆ ಮೇಲೆ ಅಲ್ಲೆಲ್ಲ ಒಂದು ಕಡೆ ಬಿಸಾಕ್ಬಿಡೋದು, ಈ ಥರ ಮಾಡ್ತಾ ಇದ್ರು. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ತರಬೇತಿ ಕೊಡ್ತೀವಿ. ಈಗ ನೋಡಿ, ಅಲ್ಲಿಂದ ಸಗಣಿ ಬರುತ್ತೆ. ಬಂದಂಥ ಸಗಣಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಒಂದು ಟ್ಯಾಂಕ್ ಕಾಣಿಸ್ತಾ ಇದೆ. ಆ ಟ್ಯಾಂಕಲ್ಲಿ ಅದು ಹೋಗ್ಬಿಟ್ಟು ಕಲೆಕ್ಟ್ ಆಗುತ್ತೆ. ಸಗಣಿ ಮತ್ತು ನೀರು 2 ಮಿಶ್ರಣ ಆಗುತ್ತೆ. ಮಿಶ್ರಣ ಆದಾಗ ಅಂದರೆ ಒಂದು ಅಜಿಟೇಟರ್ ಇದೆ ನೋಡಿ, ಆ ಮೋಟ್ರ್ ಏನು ಮಾಡುತ್ತೆ, ಅದನ್ನು ಬಗಡ ಮಾಡುತ್ತೆ, ಅಂದರೆ ಸ್ಲರಿ ಮಾಡುತ್ತೆ. ಇದನ್ನು ಈ ಸ್ಲರಿ ಮಾಡಿದ್ದೇನಾಗುತ್ತೆ, 2 ಬಯೋಗ್ಯಾಸ್ ನಿಮಗೆ ಬಲೂನ್ ಕಾಣಿಸ್ತಾ ಇದೆ. ಈ ಬಲೂನ್ ಒಳಗಡೆ ಹೋಗುತ್ತೆ. ಈ ಬಲೂನ್ ಒಳಗಡೆ ಹೋದಾಗ ಏನಾಗುತ್ತೆ ಅಂದರೆ, ಇದರಿಂದ ಮೀಥೇನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಈ ಮೀಥೇನ್ ಗ್ಯಾಸನ್ನು ನಾವೇನು ಮಾಡ್ತೀವಿ, ಈ ಪೈಪ್ ಮುಖಾಂತರ ತೊಗೊಂಡೋಗಿ ನಮ್ಮ ಅಡುಗೆ ಮನೆ ಒಳಗಡೆ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಅಡುಗೆ ಮಾಡೋದಕ್ಕೆ ಮತ್ತೊಂದಕ್ಕೆ ಎಲ್ಲದಕ್ಕೂ ನಮಗೆ ಮೀಥೇನ್ ಗ್ಯಾಸ್ ಇದಾಗುತ್ತೆ. ಆ ಬಂದಂಥ ಸ್ಲರಿ ಏನಾಗುತ್ತೆ ಅಂದರೆ, ಇಲ್ಲೊಂದು ಬಯೋ ಡೈಜೆಸ್ಟರ್ ಇದೆ. ಆ ಕಡೆ ದೊಡ್ಡ ತೊಟ್ಟಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಆ ತೊಟ್ಟಿ ಒಳಗಡೆ ಸಂಗ್ರಹ ಆಗುತ್ತೆ ಎಲ್ಲದನ್ನು. ಮತ್ತೆ ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ನೀರನ್ನು ಕೂಡ ಬಿಟ್ಬಿಟ್ಟು ಡೈಲ್ಯೂಟ್ ಮಾಡಿಬಿಟ್ಟು ಇದನ್ನ ನಾವು ತೋಟಗಳಿಗೆ ಅಥವಾ ನಮ್ಮ ಕೃಷಿ ತಾಕಿಗೆ ಏನು ಮಾಡ್ತೀವಿ, ಇಲ್ಲಿಂದ ಪಂಪ್ ಮಾಡ್ತೀವಿ. ಸೊ ಅವಾಗೇನಾಗುತ್ತೆ, ಇಲ್ಲಿ ನೀರು ಮಿಕ್ಸ್ ಆದಾಗ ಸಗಣಿನಲ್ಲಿ ಅದರಲ್ಲಿರ್ತಕ್ಕಂಥ ಸಾರಜನಕ ಬಿಟ್ಕೊಡೋದಿಲ್ಲ, ಅದು ಭೂಮಿಗೆ ಸೇರಿದಂಗೆ ಆಗುತ್ತೆ. ಜೊತೆಗೆ ನಾವು ಈ ಒಂದು ತಾಂತ್ರಿಕತೆಯನ್ನು ಉಪಯೋಗಿಸ್ಕೊಂಡಿರೋದ್ರಿಂದ ಮ್ಯಾನ್ ಪವರ್ ಕಮ್ಮಿ. ಇಲ್ಲಿ ನಮ್ಮಲ್ಲಿ ಏನು ಮಾಡ್ತೀವಿ, ಸಗಣಿ ತೊಗೊಂಡೋಗಿ ಹಾಕೋದು,
ಗೊಬ್ಬರ ಮಾಡೋದು, ಆ ಗೊಬ್ಬರನ ಮತ್ತೆ ಟ್ರ್ಯಾಕ್ಟರ್ ತುಂಬಿಕೊಳ್ಳೋದು, ತಗೊಂಡೋಗಿ ಹೊಲಕ್ಕೆ ಹಾಕೋದು, ಅಲ್ಲಿ ಹೊಲದಲ್ಲಿ ಚೆಲ್ಲೋದಕ್ಕೆ ಮತ್ತೆ ಲೇಬರ್ ನಮಗೆ. ಇವತ್ತು ಈ ಕೆಲಸವನ್ನ ಜಾಸ್ತಿ ಆಗೋಗುತ್ತೆ, ಲೇಬರ್ ಸಿಕ್ಕಲ್ಲ ಮತ್ತೊಂದಕ್ಕಿಂತ ಅದನ್ನ ಹಂಗೆ ಬಿಟ್ಬಿಡ್ತೀವಿ ನಾವು. ಸೊ ಈ ತರ ಮಾಡ್ಕೊಂಡ್ರೆ ವ್ಯವಸ್ಥೆನ ಬಟನ್ ಒತ್ತಿದ್ರೆ ಸಾಕು, ವಾಲ್ ತಿರುಗಿಸಿದ್ರೆ ಸಾಕು, ನೀವು ಯಾವ ಕಡೆ ಗೇಟ್ ವಾಲ್ ತಿರುಗಿಸ್ತೀರೋ ಅಲ್ಲಿ ಆ ತಾಕಿಗೆ ಹೋಗ್ತಾ ಇರುತ್ತೆ. ನೋಡಿ ಸುತ್ತ ಇಲ್ಲೆಲ್ಲ ಮೇವು ಬೆಳೆದಿದೆಯಲ್ಲ, ಈ ಎಲ್ಲ ಮೇವುಗಳು ಕೂಡ ಯಾವುದೇ ರೀತಿಯಾದ ಒಂದೇ ಒಂದು ಕಾಳು ರಾಸಾಯನಿಕ ಗೊಬ್ಬರವನ್ನು ಬಳಸಿಲ್ಲ, ಬರೀ ಈ ಸ್ಲರಿಯಿಂದಲೇ ಬೆಳೆದಿರೋದು. ಸಂಪೂರ್ಣ ಸಾವಯವದಲ್ಲಿ ಈ ಮೇವನ್ನು ಬೆಳೆದು ಈ ಬಂದಿರತಕ್ಕಂಥ ಹುಲ್ಲನ್ನು ನಾವು ಹಸುಗಳಿಗೆ ತಿನ್ನಿಸಿ ಸಾವಯವ ಹಾಲನ್ನು ಉತ್ಪಾದನೆ ಮಾಡ್ತಾ ಇರೋದು. ಇದೇ ಕಾನ್ಸೆಪ್ಟ್. ಈ ಒಂದು ಕಾನ್ಸೆಪ್ಟ್ನ ಅಳವಡಿಸ್ಕೊಂಡ್ರೆ ಅವನು ರೈತ ಸಮಾಜಕ್ಕೂ ಕೂಡ ಒಳ್ಳೇದು ಮಾಡ್ಬೋದು, ಪ್ರಕೃತಿಗೂ ಕೂಡ ಒಳ್ಳೇದು ಮಾಡ್ಬೋದು, ಅವನು ಕೂಡ ಒಳ್ಳೇದು ಮಾಡ್ಕೋಬಹುದು. ಇಲ್ಲಿ ನಾವು ಪ್ರಕೃತಿ ಹಾಳು ಮಾಡ್ತಾ ಇಲ್ಲ, ಯಾವುದೇ ರಾಸಾಯನಿಕ ಬಳಸ್ತಾ ಇಲ್ಲ, ಒಳ್ಳೆ ಉತ್ಪನ್ನ ಬರ್ತಾ ಇದೆ, ಅದರಿಂದ ನಾವು ಸಮಾಜಕ್ಕೆ ಒಂದು ಒಳ್ಳೆಯದ ಆಹಾರ ಉತ್ಪನ್ನವನ್ನು ಕೊಡ್ತಾ ಇದ್ದೀವಿ, ಜೊತೆಗೆ ನಮ್ಮ ಜೋಬಿಂದ ದುಡ್ಡು ಖರ್ಚಾಗ್ತಾ ಇಲ್ಲ. ಸೊ ಇದರಿಂದ ನಾನು ಚೆನ್ನಾಗಿರ್ತೀನಿ, ಪ್ರಕೃತಿನೂ ಚೆನ್ನಾಗಿರುತ್ತೆ, ಗ್ರಾಹಕರು ಚೆನ್ನಾಗಿರ್ತವೆ, ಜೊತೆಗೆ ಹಸುಗಳ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಸೊ ಅಕ್ಷಯಕಲ್ಪ ಶೆಡ್ ಹೆಂಗ್ ನಿರ್ಮಾಣ ಮಾಡೋದು ಅಂತ ಹೇಳ್ಕೊಡ್ತಾರೆ. ಕರೆಕ್ಟ್. ಇನ್ನೊಂದು ಗೊಬ್ಬರವನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀವಿ. ಹಾಗೆ ಇದೆಲ್ಲವನ್ನು ಕೂಡ ಒಬ್ಬನೇ ನಿರ್ವಹಣೆ ಮಾಡಬಹುದು, ಜಾಸ್ತಿ ಮ್ಯಾನ್ ಪವರ್ ಬೇಕಾಗಿಲ್ಲ. ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತ ಹೇಳ್ತೀವಿ ನಾವು. ಹಾರ್ಡ್ ವರ್ಕ್ ಮಾಡೋ ಕೆಲಸ ಕಾಲ ಹೊಟ್ಟೋಯ್ತು ಇವಾಗ, ಎಲ್ಲರೂ ಕೂಡ ಸ್ಮಾರ್ಟ್ ವರ್ಕೇ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಸೊ ಸ್ಮಾರ್ಟ್ ವರ್ಕಲ್ಲಿ ಕೃಷಿಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತರಬೇತಿ ಕೊಡ್ತೀವಿ. ಅದನ್ನೇ ಅಕ್ಷಯಕಲ್ಪ ಮಾಡುತ್ತಾರೆ. ಅವಾಗ ಮಾತ್ರ ಕೃಷಿಗೆ ಆಕರ್ಷಣೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ರೈತರ ಮಕ್ಕಳನ್ನ ಹೆಣ್ಮಕ್ಳು ಮದುವೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ಬೇಕು. ಯಾಕೆಂದ್ರೆ ಎಲ್ಲಿ ಶ್ರಮ ಇರುತ್ತೆ, ಎಲ್ಲಿ ಆದಾಯ ಕಮ್ಮಿ ಇರುತ್ತೆ, ಅಲ್ಲಿ ಜನ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಸರ್, ಒಟ್ಟಾರೆ ನಮ್ಮ ಯುವ ರೈತರುಗಳಿಗೆ ಹೈನುಗಾರಿಕೆ ಮಾಡುವಂಥವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೀವು ಮೊದಲು ವಲಸೆ ಅನ್ನತಕ್ಕಂಥದ್ದನ್ನ ಮನಸ್ಸಿನ ತೆಗೆದ್ಬಿಡಿ. ನಾನು ಕೃಷಿ ಭೂಮಿ ಇಟ್ಕೊಂಡು ನಾನು ಬೇರೆ ಕಡೆ ಕೆಲಸ ಮಾಡಬೇಕು ಅನ್ನೋದನ್ನು ತೆಗೆದ್ಬಿಡಿ. ಸ್ವಾವಲಂಬಿಯಾಗಿ ಬದುಕಬೇಕು, ಜೊತೆಗೆ ಈ ಥರ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡು ಕೆಲಸವನ್ನು ಸುಲಭ ಮಾಡಿಕೊಂಡು ನೆಲ ಜಲ ಸಂರಕ್ಷಣೆ ಮಾಡಿಕೊಂಡು ನಾವು ಕೂಡ ಸಂರಕ್ಷಣೆ ಆಗಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ಅಂತ ಹೇಳಿ. ಅಕ್ಷಯಕಲ್ಪಕ್ಕೆ ಬರೋದಾದ್ರೆ ಖಂಡಿತ ಸ್ವಾಗತ. ಇಲ್ಲಿ ನಾವು ಎಲ್ಲ ಥರದ ಮಾಹಿತಿಯನ್ನು ಕೊಡೋದಕ್ಕೆ ತಯಾರಿದ್ದೀವಿ. ನಾನು ಮೊದಲನೇ ವಿಡಿಯೋದಲ್ಲಿ ಹೇಳ್ದಂಗೆ ಫೋನ್ ಮಾಡಿ ಒಂದು ತರಬೇತಿ ತಗೊಳ್ಳಿ. ಜೊತೆಗೆ ನೀವು ಯಾರು ಬೇಕಾದರೂ ಕೂಡ ಬರ್ಬೋದು ಅಕ್ಷಯಕಲ್ಪ. ಬಟ್ ಕೆಲವೊಂದಿಷ್ಟು ನಿಯಮಗಳಿರ್ತವೆ. ನೀವು ಒಂದು ದಿನದ ಭೇಟಿಗೆ ಬರಬೇಕು ಅಂದರೆ ಪ್ರತಿ ಮಂಗಳವಾರ ಶುಕ್ರವಾರ ಬರಬೇಕು. ಅದಕ್ಕೆ ಬರೋದಕ್ಕೆ ಮುಂಚೆನೂ ಕೂಡ ನಮಗೆ ಮಾಹಿತಿಯನ್ನು ನೀಡಿರಬೇಕು. ಸರ್, ನಾವು ಇಷ್ಟು ಜನ ಬರ್ತಾ ಇದ್ದೀವಿ, ಇಂಥ ಊರಿಂದ ಬರ್ತಾ ಇದ್ದೀವಿ ಅನ್ನೋ ಮಾಹಿತಿ ಇರಬೇಕು. ಸರ್, ಇವತ್ತು ಮಂಗಳವಾರ ಹೇಳಿದ್ರಿ, ನಾನು ಬಾಗ್ಲಲ್ಲಿ ಬಂದಿದ್ದೀನಿ, ನಿಂತ್ಕೊಂಡಿದ್ದೀನಿ, ಒಳಗಡೆ ಬಿಡಿ ಅಂತ ಖಂಡಿತ ಬಿಡೋದಿಲ್ಲ. ಇಲ್ಲಿ ತುಂಬಾ ನಾವು ಶಿಸ್ತಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳೋದೇ ಶಿಸ್ತಿರಬೇಕು. ಎಲ್ಲ ರಂಗದಲ್ಲೂ ಕೂಡ ಶಿಸ್ತು ಬೇಕು, ಆದರೆ ಕೃಷಿಯಲ್ಲಿ ವಿಶೇಷವಾದಂಥ ಶಿಸ್ತು ಬೇಕು. ಅದಕ್ಕೋಸ್ಕರ ನಾವು ಕೆಲವೊಂದಿಷ್ಟು ನಿಯಮಗಳನ್ನು ಮಾಡ್ಕೊಂಡಿದ್ದೀವಿ. ಆ ನಿಯಮಗಳನ್ನು ಪಾಲಿಸಲೇಬೇಕು. ಬರೋದಕ್ಕೆ ಮುಂಚೆ ಇನ್ಫಾರ್ಮ್ ಮಾಡಿರಬೇಕು. ಪ್ರತಿ ಮಂಗಳವಾರ ಶುಕ್ರವಾರ ಮಾತ್ರ ಬರಬೇಕು. ಒಂದು ದಿವಸದ ನೀವು ಭೇಟಿ ಅಂತಂದರೆ, 2 ದಿವಸದ ತರಬೇತಿ ಅಂದರೆ ಪ್ರತಿ ಶನಿವಾರ ಭಾನುವಾರ ಮಾತ್ರ ಬರಬೇಕು. ಅವಾಗ ಬಂದರೆ ಮಾತ್ರ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಮುಕ್ತವಾಗಿ ನಾವು ಹಂಚ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀವಿ. ಧನ್ಯವಾದಗಳು ಸರ್. ಸಂಕ್ಷಿಪ್ತವಾಗಿ ಕೊಟ್ಟಿಗೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಾ, ಧನ್ಯವಾದಗಳು. ಖಂಡಿತ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ವಿಷಯಗಳ ಬಗ್ಗೆ ಕೂಡ ಚರ್ಚೆ ಮಾಡೋಣ.